ನಮಸ್ತೆ, ವೆಲ್ಕಮ್ ಟು CS with ಶಿವ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವ ಜವಳಿಗೆ. ಸೊ ಆತ್ಮೀಯ ವಿದ್ಯಾರ್ಥಿ, ಆಲ್ರೆಡಿ ನಾವು ಸೆಕೆಂಡ್ PUC ಥರ್ಡ್ ಚಾಪ್ಟರ್ ಸ್ಟ್ಯಾಕ್ ಅನ್ನ ಬೈ ಯೂಸಿಂಗ್ ಬೋರ್ಡ್ ಅಲ್ಲಿ ಆಲ್ರೆಡಿ ಈ ಚಾಪ್ಟರ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಓಕೆ, ಸೊ ಯಾರ್ಯಾರು ಆ ವಿಡಿಯೋಸ್ ನೋಡಿಲ್ಲ, ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಆ ವಿಡಿಯೋಸ್ ಇದೆ, ಹೋಗಿ ನೋಡಿ ಅಂತ ಹೇಳ್ತಾ. ಸೊ ಇನ್ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಸೇಮ್ ಚಾಪ್ಟರ್ 3 ಸ್ಟ್ಯಾಕ್ ಬೈ ಯೂಸಿಂಗ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಅಂದ್ರೆ ಅದೇ ಚಾಪ್ಟರ್ ಅನ್ನ ನಾನು ಇವಾಗ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅನ್ನ ಯೂಸ್ ಮಾಡ್ಕೊಂಡು ಆ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ದ ವೇಟೇಜ್ ಆಫ್ ದಿಸ್ ಚಾಪ್ಟರ್ ಇಸ್ 8 marks. ಇದದ್ದು ಚಾಪ್ಟರ್ ವೇಟೇಜ್ ಎಷ್ಟಪ್ಪ ಅಂದ್ರೆ 8 marks. ಆ 8 marks ಯಾವ ತರ ಡಿವೈಡ್ ಮಾಡಿರ್ತಾರೆ ಅಂದ್ರೆ 1 marks MCQ, 2 marks 1 question and 5 marks 1 question. So the total weightage of this chapter is 8 marks. Okay na? Then so let us discuss one by one topic. So first, what do you mean by stack? Stack andre enu? So a stack is a linear data structure which is ordered collection of elements. Insertion and deletion can be done at only one end called top of the stack. This is called as what? Stack. ಅಂದ್ರೆ ಒಂದೇ ಎಂಡಿಂದ ನಾವು ವ್ಯಾಲ್ಯೂವನ್ನ ಇನ್ಸರ್ಷನ್ ಮಾಡ್ತೀವಿ, ಮತ್ತೆ ಅದೇ ಎಂಡಿಂದ ವ್ಯಾಲ್ಯೂವನ್ನ ರಿಮೂವ್ ಮಾಡ್ತೀವಿ. ಸೊ ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಸ್ಟ್ಯಾಕ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ, ಸೊ ಇನ್ಸರ್ಷನ್ ಅಂಡ್ ಡಿಲೀಷನ್ ಕ್ಯಾನ್ ಬಿ ಡನ್ ಅಟ್ ಓನ್ಲಿ ಒನ್ ಎಂಡ್ ಕಾಲ್ಡ್ ದಟ್ ಎಂಡ್ ಇಸ್ ಕಾಲ್ಡ್ as what? ಟಾಪ್. ಅಂದ್ರೆ ಆ ಎಂಡಿಗೆ ನಾವೇನಂತ ಕರಿತೀವಿ ಅಂದ್ರೆ ಟಾಪ್ ಅಂತ ಕರಿತೀವಿ. ಓಕೆನಾ? ದ ನೆಕ್ಸ್ಟ್ ಒನ್, ದ ಸ್ಟ್ಯಾಕ್ ಪರ್ಫಾರ್ಮ್ಸ್ ಅಂಡರ್ ದಿ ಮೆಕ್ಯಾನಿಸಮ್ ಆಫ್ ಲಾಸ್ಟ್ ಇನ್ ಫಸ್ಟ್ ಔಟ್. ಅಂದ್ರೆ ಸ್ಟ್ಯಾಕ್ ಯಾವ್ದ್ರ ಮೇಲೆ ರನ್ ಆಗ್ತದೆ ಅಂದ್ರೆ ಬೇಸ್ಡ್ ಆನ್ ಲಾಸ್ಟ್ ಇನ್ ಫಸ್ಟ್ ಔಟ್. ಸೊ ಇನ್ ಯುವರ್ ಮೇನ್ ಎಕ್ಸಾಮ್ ದೇ ಮೇ ಆಸ್ಕ್ 1 marks MCQ question. The stack performs under the mechanism of. So correct answer is LIFO, last in first out. ಅಂದ್ರೆ ಲಾಸ್ಟ್ ಯಾವ ವ್ಯಾಲ್ಯೂ ಏನ್ ಆಗಿರ್ತೈತಿ ಸ್ಟ್ಯಾಕ್ ಒಳಗಡೆ ಆ ವ್ಯಾಲ್ಯೂ ಫಸ್ಟ್ ಔಟ್ ಹಾಕೈತೆ ಅಂತ. ಓಕೆನಾ? ಸೊ ಇವಾಗ ಏನಿದೆ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಯೂಸ್ ಮಾಡ್ಕೊಂಡು ನಾವು ಕ್ಲಾಸಸ್ ಅನ್ನ ರನ್ ಮಾಡಕತ್ತೀವಿ. ಇಲ್ಲಿ ನಿಮಗೆ ನೋಟ್ಸ್ ಮಾಡ್ಕೊಳ್ಳೋಕೆ ಈಸಿ ಆಗ್ತೈತಿ. ಸೊ ಯಾರು ನೋಟ್ಸ್ ಮಾಡ್ಕೋಬೇಕೈತ್ರಿ, ವಿಡಿಯೋನ ಪಾಸ್ ಮಾಡಿ ನೋಟ್ಸ್ ನ ಕರೆಕ್ಟ್ ಆಗಿ ನೋಟ್ ಮಾಡ್ಕೋರಿ ಅಂತ ಹೇಳ್ತಾ. ನೆಕ್ಸ್ಟ್ ಟಾಪಿಕ್, ಆಪರೇಷನ್ಸ್ ಆನ್ ಸ್ಟ್ಯಾಕ್. ಸೊ there are 5 operations on stack. So first one, stack. This operation are used to create a new stack, that is empty stack, by using list data type. ಅಂದ್ರೆ ಲಿಸ್ಟ್ ಡೇಟಾ ಟೈಪ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಸ್ಟ್ಯಾಕ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೀವಿ. ಓಕೆನಾ? ದೆನ್ ಪುಷ್ ಆಪರೇಷನ್. ಪುಷ್ ಮೀನ್ಸ್ ಇನ್ಸರ್ಷನ್ ಆಪರೇಷನ್. ಇನ್ಸರ್ಷನ್ ಆಪರೇಷನ್ ಅಂದ್ರೆ ಏನು? ದಿಸ್ ಆಪರೇಷನ್ ಆರ್ ಯೂಸ್ ಟು ಆಡ್ ಎ ನ್ಯೂ ಎಲಿಮೆಂಟ್ ಇನ್ ಟು ದ ಸ್ಟ್ಯಾಕ್. ಅಂದ್ರೆ ಸ್ಟ್ಯಾಕ್ ಅಲ್ಲಿ ನ್ಯೂ ಎಲಿಮೆಂಟ್ ಅನ್ನ ಇನ್ಸರ್ಟ್ ಮಾಡ್ಬೇಕಾದ್ರೆ ನಾವು ಪುಷ್ ಆಪರೇಷನ್ ನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಅದ್ರ ಜೊತೆಗೆ ಯಾವ ಕೀವರ್ಡ್ ಯೂಸ್ ಮಾಡ್ತೀವಿ ಅಂದ್ರೆ append keyword ಅನ್ನ ಯೂಸ್ ಮಾಡ್ತೀವಿ. So append is a keyword used to insert a new element into the stack. Okay na? Then third one, pop. This operation are used to remove an existing element from the stack. ಅಂದ್ರೆ ಆಲ್ರೆಡಿ ಸ್ಟ್ಯಾಕ್ ಅಲ್ಲಿ ಇರುವಂತ ಎಲಿಮೆಂಟ್ ಅನ್ನ ನಾವು ರಿಮೂವ್ ಮಾಡ್ಬೇಕಂದ್ರೆ ಪಾಪ್ ಆಪರೇಷನ್ ನ ಯೂಸ್ ಮಾಡ್ತೀವಿ. ಸೊ ಪಾಪ್ ಇಸ್ ಆಲ್ಸೋ ಕೀವರ್ಡ್ ಯೂಸ್ ಟು ರಿಮೂವ್ an existing element from the stack. ಅಂದ್ರೆ ಸ್ಟ್ಯಾಕ್ ಅಲ್ಲಿ ಇರುವಂತ ಎಲಿಮೆಂಟ್ ಅನ್ನ ರಿಮೂವ್ ಮಾಡೋದಕ್ಕೆ ಸೇಮ್ ನಾವು ಪಾಪ್ ಕೀವರ್ಡ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಓಕೆನಾ? ಈಸ್ ಎಂಪ್ಟಿ. So is empty ಅಂದ್ರೆ ಏನು? This operation are used to check whether the given stack is empty or not. ಅಂದ್ರೆ ಕೊಟ್ಟಂತ ಸ್ಟ್ಯಾಕ್ ಎಂಟಿ ಐತೋ ಇಲ್ಲೋ, ಅದ್ರಾಗ ವ್ಯಾಲ್ಯೂಸ್ ಅದಾವ ಇಲ್ಲೋ ಅಂತ ಚೆಕ್ ಮಾಡಕ ಈ ಆಪರೇಷನ್ ನ ಯೂಸ್ ಮಾಡ್ತಾ ಇದೀವಿ. ದೆನ್ ದ ಲಾಸ್ಟ್ ಒನ್ ಇಸ್ ಸೈಜ್. ಇಟ್ ರಿಟರ್ನ್ಸ್ ದ ಸೈಜ್ ಆಫ್ ದ ಸ್ಟ್ಯಾಕ್. ಅಂದ್ರೆ ದ ಲೆಂತ್ ಆಫ್ ದ ಸ್ಟ್ಯಾಕ್. ದ ಲೆಂತ್ ಎಷ್ಟು ಐತಿ, ಎಷ್ಟು ವ್ಯಾಲ್ಯೂಸ್ ಅನ್ನ ನಾವು ಸ್ಟೋರ್ ಮಾಡಿವಿ ಅಂತ ಚೆಕ್ ಮಾಡಕ ಸೈಜ್ ಆಪರೇಷನ್ ನ ಯೂಸ್ ಮಾಡ್ತಾ ಇದೀವಿ. ಓಕೆನಾ? ಸೊ ದೀಸ್ ಆಲ್ ಆರ್ ಆಪರೇಷನ್ಸ್ ಆನ್ ಸ್ಟ್ಯಾಕ್. ಇನ್ ಯುವರ್ ಮೇನ್ ಎಕ್ಸಾಮ್ ದೇ ಮೇ ಆಸ್ಕ್ 5 marks question. ಎಕ್ಸ್ಪ್ಲೇನ್ ದ ಆಪರೇಷನ್ಸ್ ಆನ್ ಸ್ಟ್ಯಾಕ್. ಈ ಕ್ವಶನ್ ಈ ವರ್ಷ ಬರೋ ಚಾನ್ಸಸ್ ಬಹಳ ಇದೆ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದೆ. ಸೊ ಲಾಸ್ಟ್ ಇಯರ್ ಈ ಕ್ವಶನ್ ಕೇಳಿಲ್ಲ, ಬಟ್ ಈ ವರ್ಷ ಈ ಕ್ವಶನ್ ಬರೋ ಚಾನ್ಸಸ್ ಬಹಳ ಇದೆ. ಆಲ್ಮೋಸ್ಟ್ 80 to 90% ಈ ಕ್ವಶನ್ ಈ ವರ್ಷ ಬರ್ಬೋದು, 5 marks ಸಿಗೋದು. ಓಕೆನಾ? ಸೊ ನೆಕ್ಸ್ಟ್ ಒನ್, ಟು ಕ್ರಿಯೇಟ್ ದ ಸ್ಟ್ಯಾಕ್ ಬೈ ಯೂಸಿಂಗ್ ಲಿಸ್ಟ್ ಡೇಟಾ ಟೈಪ್. ಇವಾಗ ನೋಡ್ರಿ, ಸೊ ನಾವು ಲಿಸ್ಟ್ ಡೇಟಾ ಟೈಪ್ ಯೂಸ್ ಮಾಡ್ಕೊಂಡು ಒಂದು ಸ್ಟ್ಯಾಕ್ ಅನ್ನ ಕ್ರಿಯೇಟ್ ಮಾಡಿರ್ತೀವಿ. ಎಕ್ಸಾಂಪಲ್, ಸ್ಟ್ಯಾಕ್ ಈಕ್ವಲ್ ಟು ಸ್ಕ್ವೇರ್ ಬ್ರಾಕೆಟ್ಸ್. ಅಂದ್ರೆ ಸ್ಕ್ವೇರ್ ಬ್ರಾಕೆಟ್ ಆದ್ರೂ ಯೂಸ್ ಮಾಡಬಹುದು, ಅಥವಾ ಆರ್ ಲಿಸ್ಟ್ ಆಫ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಪ್ಯಾರಂಥೆಸಿಸ್. ಸೊ ಎರಡರೊಳಗೆ ಯಾವ್ದಾದ್ರು ಒಂದು ಯೂಸ್ ಮಾಡ್ಕೊಂಡ್ರೆ ನಾವು ಇಲ್ಲಿ ಏನ್ ಮಾಡಬಹುದು, ಸ್ಟ್ಯಾಕ್ ಅನ್ನ ಕ್ರಿಯೇಟ್ ಮಾಡಬಹುದು. ಓಕೆನಾ? ಸೊ ಒಂದು ಎಂಟಿ ಸ್ಟ್ಯಾಕ್ ಅನ್ನ ಕ್ರಿಯೇಟ್ ಮಾಡಿದೆವು, ಅಲ್ಲಿ ಎಕ್ಸಾಂಪಲ್ ಕೊಟ್ಟಿವಿ ನಿಮಗೆ. ನೆಕ್ಸ್ಟ್, ಟಾಪ್ ಅಂದ್ರೆ ಏನು? ಟಾಪ್ ಅನ್ನತ್ತೀವಿ, ಬಟ್ ಟಾಪ್ ಅಂದ್ರೆ ಏನಂದ್ರೆ ಟಾಪ್ ಇಟ್ ಈಸ್ ಆಲ್ವೇಸ್ ಇಂಡಿಕೇಟ್ ದ ಟಾಪ್ ಮೋಸ್ಟ್ ಎಲಿಮೆಂಟ್ ಆಫ್ ದ ಸ್ಟ್ಯಾಕ್. ಅಂದ್ರೆ ಸ್ಟ್ಯಾಕ್ ಅಲ್ಲಿ ಇರುವಂತ ಟಾಪ್ ಮೋಸ್ಟ್ ಎಲಿಮೆಂಟ್ ಅನ್ನ ಇಂಡಿಕೇಟ್ ಮಾಡೋದು ಯಾವ್ದಾರ, ದಟ್ ಈಸ್ ಕಾಲ್ಡ್ as ವಾಟ್? ಟಾಪ್. ಅಂದ್ರೆ ಇವಾಗ ಇದು ಇನ್ಸರ್ಷನ್ ಏನಾಗೈತಿ, ಇದೇ ವ್ಯಾಲ್ಯೂವನ್ನ ನಾವು ರಿಮೂವ್ ಮಾಡ್ಬೇಕಂತ ಇಂಡಿಕೇಟ್ ಮಾಡ್ತೈತೆ. ಅದು ಯಾವ್ದಂದ್ರೆ ಟಾಪ್. ನೆಕ್ಸ್ಟ್, ಟು ಇನ್ಸರ್ಟ್ 10. ಅದು ಒಂದು ಎಲಿಮೆಂಟ್ ಅನ್ನ ಇಂಟು ದ ಸ್ಟ್ಯಾಕ್. ಸ್ಟ್ಯಾಕ್ ಒಳಗೆ ಒಂದು ಎಲಿಮೆಂಟ್ ಅನ್ನ ಇನ್ಸರ್ಟ್ ಮಾಡಂತ ಹೇಳಿದಾರೆ ಇವಾಗ. ಎ ಈಕ್ವಲ್ ಟು ಸ್ಟ್ಯಾಕ್ ಡಾಟ್ ಅಪೆಂಡ್ ಆಫ್ ಎಲಿಮೆಂಟ್. ಅಂದ್ರೆ ಅಪೆಂಡ್ ಈಸ್ ದ ಕೀವರ್ಡ್ ಯೂಸ್ ಟು ಇನ್ಸರ್ಟ್ ಎ ನ್ಯೂ ಎಲಿಮೆಂಟ್. ಅಂದ್ರೆ 10 ಇಂಟು ದ ಸ್ಟ್ಯಾಕ್. ಅಂದ್ರೆ ಸ್ಟ್ಯಾಕ್ ಒಳಗಡೆ ಆ ಎಲಿಮೆಂಟ್ ಅನ್ನ ಇನ್ಸರ್ಷನ್ ಮಾಡ್ಬೇಕು. ಓಕೆನಾ? ಸೊ ನೋಡ್ರಿ, 10 ಇನ್ಸರ್ಟ್ ಆಯ್ತು. ಓಕೆ, ಸೊ ಇವಾಗ ನಾವು ಅಪೆಂಡ್ ಕೀವರ್ಡ್ ಯೂಸ್ ಮಾಡ್ಕೊಂಡು 10 ಅನ್ನೋ ಎಲಿಮೆಂಟ್ ಅನ್ನ ಸ್ಟ್ಯಾಕ್ ಒಳಗೆ ಇನ್ಸರ್ಷನ್ ಮಾಡಿದ್ವಿ. ನೆಕ್ಸ್ಟ್,
ಸೇಮ್ ಟು ಇನ್ಸರ್ಟ್ 20 ಎಲಿಮೆಂಟ್ ಇಂಟು ದ ಸ್ಟ್ಯಾಕ್. 20 ಎಲಿಮೆಂಟ್ ನಾವು ಇವಾಗ ಸ್ಟ್ಯಾಕ್ ಅಲ್ಲಿ ಇನ್ಸರ್ಷನ್ ಮಾಡಬೇಕಾಗಿದೆ. ಸೊ ನೋಡ್ರಿ 20 ಸ್ಟೋರ್ ಆಯ್ತು. ನೆಕ್ಸ್ಟ್ 30 ಸ್ಟೋರ್ ಆಯ್ತು. ಸೇಮ್ ಕೀವರ್ಡ್ ಯೂಸ್ ಮಾಡತ್ತೀವಿ, ಸೇಮ್ ಆಪರೇಷನ್ ನ ಯೂಸ್ ಮಾಡತ್ತೀವಿ. ಓಕೆ 40 ಸ್ಟೋರ್ ಆಯ್ತು. ಸೇಮ್ ಆಪರೇಷನ್ ಎ ಈಕ್ವಲ್ ಟು ಸ್ಟ್ಯಾಕ್ ಡಾಟ್ ಅಪೆಂಡ್ ಆಫ್ ಎಲಿಮೆಂಟ್ ಅಂದ್ರೆ 40 ಎ ಈಕ್ವಲ್ ಟು ಸ್ಟ್ಯಾಕ್ ಡಾಟ್ ಅಪೆಂಡ್ ಆಫ್ 40. ಸೊ 40 ಸ್ಟೋರ್ ಆಯ್ತು. ಓಕೆ ಇವಾಗ ನೋಡ್ರಿ ಎ ಈಕ್ವಲ್ ಟು ಸ್ಟ್ಯಾಕ್ ಡಾಟ್ ಅಪೆಂಡ್ ಆಫ್ 50. ಸೊ 50 ನಾವು ಸ್ಟ್ಯಾಕ್ ಒಳಗೆ ಇವಾಗ ಏನ್ ಮಾಡಿದ್ವಿ, ಸ್ಟೋರ್ ಮಾಡಿದ್ವಿ. ಓಕೆ ಇವಾಗ ನೋಡ್ರಿ ನಮ್ ಸ್ಟ್ಯಾಕ್ ಮ್ಯಾಕ್ಸಿಮಮ್ ಎಷ್ಟು ವ್ಯಾಲ್ಯೂ ಸ್ಟೋರ್ ಮಾಡ್ಕೋತೈತಿ, 5 ವ್ಯಾಲ್ಯೂ ಸ್ಟೋರ್ ಮಾಡ್ಕೋತೈತಿ. ವ್ಯಾಲ್ಯೂ ಸ್ಟೋರ್ ಆಯ್ತು, ಸ್ಟ್ಯಾಕ್ ಫುಲ್ ಆಯ್ತು ಇವಾಗ. ನೆಕ್ಸ್ಟ್ ಒನ್ ಇಲ್ಲಿ ನೋಡ್ರಿ ಎ ಈಕ್ವಲ್ ಟು ಸ್ಟ್ಯಾಕ್ ಡಾಟ್ ಅಪೆಂಡ್ ಆಫ್ 60. ಅವ್ರು ಒನ್ ಮೋರ್ ಎಲಿಮೆಂಟ್ ಕೊಟ್ಟರು, ಆ ಎಲಿಮೆಂಟ್ ಅನ್ನು ಸ್ಟ್ಯಾಕ್ ಒಳಗಡೆ ಸ್ಟೋರ್ ಅಂತ ಹೇಳಿರು. 60 ಬತ್ತು. ಓಕೆ ಬಟ್ ಅದು ಸ್ಟೋರ್ ಆಗೋದಿಲ್ಲ, ಯಾಕಂದ್ರೆ ಎಕ್ಸೆಪ್ಷನ್ ಸ್ಟ್ಯಾಕ್ ಈಸ್ ಫುಲ್ ಆರ್ ಓವರ್ಫ್ಲೋ, ಅಂದ್ರೆ ಸ್ಟ್ಯಾಕ್ ಆಲ್ರೆಡಿ ಫುಲ್ ಆಗೈತಿ. ಸೊ ಆ ವ್ಯಾಲ್ಯೂ ಏನಾಗಂಗಿಲ್ಲ, ಸ್ಟೋರ್ ಆಗಂಗಿಲ್ಲ, ಯಾಕಂದ್ರೆ ಈ ಸ್ಟ್ಯಾಕ್ ಈಸ್ ಆಲ್ರೆಡಿ ಫುಲ್. ಸೊ ಫುಲ್ ಆದ್ಮೇಲೆ ನಾವು ವ್ಯಾಲ್ಯೂ ಸ್ಟೋರ್ ಮಾಡ್ರು, ಅದು ಸ್ಟ್ಯಾಕ್ ಒಳಗಡೆ ಹೋಗಿ ಸ್ಟೋರ್ ಆಗಂಗಿಲ್ಲ. ಸೊ ಇದು ಇನ್ಸರ್ಷನ್ ಆಪರೇಷನ್. ದೆನ್ ಇವಾಗ ರಿಮೂವಿಂಗ್ ಅಂದ್ರೆ ಪಾಪ್ ಆಪರೇಷನ್ ಹೆಂಗಾಗ್ತೈತಿ ನೋಡೋಣ ಬರ್ರಿ. ಟು ರಿಮೂವ್ ಅನ್ ಎಕ್ಸಿಸ್ಟಿಂಗ್ ಎಲಿಮೆಂಟ್ ಫ್ರಮ್ ದ ಸ್ಟ್ಯಾಕ್. ಓಕೆ ಟು ರಿಮೂವ್ ಅನ್ ಎಕ್ಸಿಸ್ಟಿಂಗ್ ಎಲಿಮೆಂಟ್ ಫ್ರಮ್ ದ ಸ್ಟ್ಯಾಕ್ A equal to stack dot pop of parenthesis, opening and closing parenthesis, that is called function. Okay stack dot pop ಯೂಸ್ ಮಾಡಿದ್ರೆ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ ಯಾವ್ದಾಕೈತಿ ಅಂದ್ರೆ ಟಾಪ್ ಮೋಸ್ಟ್ ಎಲಿಮೆಂಟ್ ಯಾವ್ದಾಕೈತಿ ಆ ಎಲಿಮೆಂಟ್ ರಿಮೂವ್ ಆಗ್ತದೆ. ಇವಾಗ ನೋಡಿ 50. ಸೊ 50 ರಿಮೂವ್ ಆಯ್ತು ಇಲ್ಲಿ. ಓಕೆ ಸೊ 50 ರಿಮೂವ್ ಆಯ್ತು ಅಂದ್ರೆ ಟಾಪ್ ಡಿಕ್ರೀಸಸ್ ದ ವ್ಯಾಲ್ಯೂ ಬೈ 1, ಅದ್ರ ಪೊಸಿಷನ್ ಡಿಕ್ರೀಸ್ ದ ವ್ಯಾಲ್ಯೂ ಬೈ 1, ಅದ್ರ ಪೊಸಿಷನ್ ಡೌನ್ ಆಗೋತ ಹೋಗ್ತೈತಿ, ಅಂದ್ರೆ ಡಿಕ್ರೀಸ್ ಆಗ್ತೈತಿ. ಇವಾಗ 4 ಇಂಡಿಕೇಟ್ ಮಾಡ್ತಾ ಇತ್ತು, ಅಂದ್ರೆ ಪೊಸಿಷನ್ 0 ಹಿಡ್ಕೊಂಡು ಚೆಕ್ ಮಾಡಿದ್ರೆ 4th ಪೊಸಿಷನ್ ಇಂಡಿಕೇಟ್ ಮಾಡದಿತ್ತು. ಸೊ 4th ಅಲ್ಲಿರುವಂತ ಪೊಸಿಷನ್ ಇಲ್ಲಿ ಇರ್ತಕ್ಕಂಥ 50 ಎಲಿಮೆಂಟ್ ರಿಮೂವ್ ಆಯ್ತು ಇವಾಗ. ಸೊ ರಿಮೂವ್ ಆದ್ರೆ ಏನಾಗ್ತೈತಿ, ಅಗೇನ್ ಇಟ್ ಡಿಕ್ರೀಸಸ್ ದ ವ್ಯಾಲ್ಯೂ ಬೈ 1, ಅಂದ್ರೆ 4 ಅಲ್ಲಿ ಇದ್ದಿದ್ದು ಡಿಕ್ರೀಸ್ ಆಯ್ತು ಅಂದ್ರೆ 3rd ಪೊಸಿಷನ್ ಇಂಡಿಕೇಟ್ ಮಾಡಾಕೈತು. ಅಗೇನ್ ಟು ರಿಮೂವ್ ಎನ್ ಎಕ್ಸಿಸ್ಟಿಂಗ್ ಎಲಿಮೆಂಟ್ ಫ್ರಮ್ ದ ಸ್ಟ್ಯಾಕ್ ಎ ಈಕ್ವಲ್ ಟು ಸ್ಟ್ಯಾಕ್ ಡಾಟ್ ಪಾಪ್. ಸೇಮ್ ಕೀವರ್ಡ್ ಅನ್ನ ಯೂಸ್ ಮಾಡ್ತಾ ಇದೀವಿ, ಸೇಮ್ ಆಪರೇಷನ್ ನ ಯೂಸ್ ಮಾಡ್ತಾ ಇದೀವಿ. ಓಕೆ ದೆನ್ ಪ್ರಿಂಟ್ ಡಿಲೀಟ್ ದ ಎಲಿಮೆಂಟ್ ಈಸ್. ಓಕೆ ಸೊ ನೋಡ್ರಿ 40 ರಿಮೂವ್ ಆಯ್ತು. ನೆಕ್ಸ್ಟ್ 30 ಇಂಡಿಕೇಟ್ ಮಾಡಕೈತಿ ಟಾಪ್. ಸೇಮ್ ಟು ರಿಮೂವ್ ಅನ್ ಎಕ್ಸಿಸ್ಟಿಂಗ್ ಎಲಿಮೆಂಟ್ ಫ್ರಮ್ ದ ಸ್ಟ್ಯಾಕ್ ಈಕ್ವಲ್ ಟು ಸ್ಟ್ಯಾಕ್ ಡಾಟ್ ಪಾಪ್. 30 ಇಂಡಿಕೇಟ್ ಮಾಡತೈತಿ. ಸೊ 30 ರಿಮೂವ್ ಆಯ್ತು, ಅಗೇನ್ ಇಟ್ ಡಿಕ್ರೀಸಸ್ ದ ವ್ಯಾಲ್ಯೂ ಬೈ 1. ನೆಕ್ಸ್ಟ್ ಸೇಮ್ ಆಪರೇಷನ್ 20 ಇಂಡಿಕೇಟ್ ಮಾಡತೈತಿ. ಸೊ 20 ರಿಮೂವ್ ಆಯ್ತು, ಅಗೇನ್ ಡಿಕ್ರೀಸ್ ದ ವ್ಯಾಲ್ಯೂ ಬೈ 1. ದೆನ್ ಇವಾಗ 10 ಐತಿ. ಓಕೆ ಸೊ ಲಾಸ್ಟ್ ಎಲಿಮೆಂಟ್ ಅದು ರಿಮೂವ್ ಆಯ್ತು. ದೆನ್ ದ ಟಾಪ್ ಇಂಡಿಕೇಟ್ಸ್ ನಲ್ ಬಿಕಾಸ್ ದ ಸ್ಟ್ಯಾಕ್ ಡಸ್ ನಾಟ್ ಕಂಟೈನ್ ಎನಿ ವ್ಯಾಲ್ಯೂಸ್, ಅಂದ್ರೆ ಇವಾಗ ಸ್ಟ್ಯಾಕ್ ಅಲ್ಲಿ ಯಾವ ವ್ಯಾಲ್ಯೂಸ್ ಇಲ್ಲ. ಯಾವ ವ್ಯಾಲ್ಯೂಸ್ ಅಲ್ಲಿ ಏನ್ ಇಂಡಿಕೇಟ್ ಮಾಡಿದ್ರಿ, ಇಟ್ ಇಂಡಿಕೇಟ್ಸ್ ನಲ್ ಆರ್ -1. ದೆನ್ ಅಗೇನ್ ಸೇಮ್ ಆಪರೇಷನ್ ರನ್ ಮಾಡಿದ್ರೆ ಏನಾಗ್ತೈತಿ, ಇವಾಗ ನೋಡಿ ಸ್ಟ್ಯಾಕ್ ಅಲ್ಲಿ ಯಾವ ವ್ಯಾಲ್ಯೂ ಇಲ್ಲ, ಅಗೇನ್ ರಿಮೂವ್ ಮಾಡಿದ್ರೆ ಏನಾಗೈತಿ, ಎಕ್ಸೆಪ್ಷನ್ ರೈಸ್ ಆಗ್ತೈತಿ. ಸೊ ಏನಂತ ಎಕ್ಸೆಪ್ಷನ್ ರೈಸ್ ಆಗೈತಿ, ಸ್ಟ್ಯಾಕ್ ಇಸ್ ಎಂಪ್ಟಿ ಆರ್ ಅಂಡರ್ ಫ್ಲೋ, ಮೀನ್ಸ್ ದ ಸ್ಟ್ಯಾಕ್ ಡಸ್ ನಾಟ್ ಹ್ಯಾವ್ ಎನಿ ವ್ಯಾಲ್ಯೂ. ಅಂದ್ರೆ ಅಲ್ಲಿ ಯಾವ ವ್ಯಾಲ್ಯೂ ಇಲ್ಲ ಅಂದ್ರೆ ಅದೇನ್ ಇಂಡಿಕೇಟ್ ಮಾಡತೈತಿ, ನಲ್ ಇಂಡಿಕೇಟ್ ಮಾಡತೈತಿ. ಎಕ್ಸೆಪ್ಷನ್ ರೈಸ್ ಅಂತಂದ್ರೆ ಆ ಎಕ್ಸೆಪ್ಷನ್ ಏನಂತ ಕರಿತೀವಿ ಅಂದ್ರೆ ಸ್ಟ್ಯಾಕ್ ಇಸ್ ಫುಲ್ ಆರ್ ಅಂಡರ್ ಫ್ಲೋ. ಅರ್ಥ ಆಯ್ತಾ? ಸೊ ವೆರಿ ಈಸಿಯೆಸ್ಟ್ ಟಾಪಿಕ್ ಇನ್ ಯುವರ್ ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್. ಓಕೆ ದೆನ್ ಅಪ್ಲಿಕೇಶನ್ಸ್ ಅಂದ್ರೆ ಸ್ಟ್ಯಾಕ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡಬಹುದು, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಅಂಡೋ ಅಂಡ್ ರೀಡೋ ಆಪರೇಷನ್ ಇನ್ ವರ್ಡ್ ಪ್ರೊಸೆಸಿಂಗ್. MS ಆಫೀಸ್ ಒಳಗಡೆ MS ಆಫೀಸ್ ಒಳಗಡೆ ವರ್ಡ್ ಪ್ರೊಸೆಸಿಂಗ್ ಒಳಗೆ ಯೂಸ್ ಮಾಡ್ತೇವೆ. ಓನ್ಲಿ MS ಆಫೀಸ್ ಒಳಗಡೆ ಎಲ್ಲಾ ಆಪರೇಷನ್ ಒಳಗೂ ಇದು ಯೂಸ್ ಆಗ್ತೈತಿ. ಅಂಡೋ ರೀಡೋ ಆಪರೇಷನ್ MS ಎಕ್ಸೆಲ್ ಆಗಿರ್ಬೋದು, ಪವರ್ ಪಾಯಿಂಟ್ ಆಗಿರ್ಬೋದು, ವರ್ಡ್ ಆಗಿರ್ಬೋದು, ಎಲ್ಲದ್ರೊಳಗೂ ನಾವು ಅಂಡೋ ರೀಡೋ ಆಪರೇಷನ್ ನ ಯೂಸ್ ಮಾಡ್ತೀವಿ, ಅಲ್ಲಿ ಸ್ಟ್ಯಾಕ್ ಯೂಸ್ ಆಗ್ತೈತಿ. ದೆನ್ ಹಿಸ್ಟ್ರಿ ಆಫ್ ವಿಸಿಟೆಡ್ ವೆಬ್ಸೈಟ್. ಹಿಸ್ಟ್ರಿ ಆಫ್ ವಿಸಿಟೆಡ್ ವೆಬ್ಸೈಟ್ ಅಂದ್ರೆ ನಾವು ಇವಾಗ ಬ್ರೌಸರ್ಸ್ ಅನ್ನ ಯೂಸ್ ಮಾಡ್ತೀವಿ, ಗೂಗಲ್ ಬ್ರೌಸರ್ಸ್ ಅನ್ನ ಯೂಸ್ ಮಾಡ್ತೀವಿ, ವೆಬ್ ಬ್ರೌಸರ್ ನ ಯೂಸ್ ಮಾಡ್ತೀವಿ. ಸೊ ಯಾವ ವೆಬ್ ಬ್ರೌಸರ್ ಒಳಗ ಹಿಸ್ಟ್ರಿ ಯಾವ ತರ ಸ್ಟೋರ್ ಆಗ್ತದೆ ಅಂದ್ರೆ ನಾವು ಯಾವ ತರ ವೆಬ್ಸೈಟ್ ಅನ್ನ ವಿಸಿಟ್ ಮಾಡ್ಕೋತೀವಿ ಅವೆಲ್ಲ ಹಿಸ್ಟ್ರಿ ಒಳಗೆ ಲಾಸ್ಟ್ ಇನ್ ಫಸ್ಟ್ ಔಟ್ ಆರ್ಡರ್ ಒಳಗೆ ಹೋಗಿ ಸ್ಟೋರ್ ಹಾಕೋತಾ ಹೋಗ್ತೈತಿ. ದೆನ್ ಕಾಲ್ ಲಾಗ್ಸ್, ಇಮೇಲ್ಸ್, ಯೂಟ್ಯೂಬ್ ಡೌನ್ಲೋಡ್ಸ್. ಕಾಲ್ ಲಾಗ್ಸ್ ಅಂದ್ರೆ ನಿಮ್ದು ಕಾಲ್ ಹಿಸ್ಟ್ರಿ, ನೀವು ಯಾರ್ಯಾರ ಫ್ರೆಂಡ್ಸ್ ಕಾಲ್ ಮಾಡಿದ್ರಿ, ಕಾಲ್ ರಿಸೀವ್ ಮಾಡಿದ್ರಿ, ಮಿಸ್ಡ್ ಕಾಲ್ ಆಗಿರ್ಬೋದು, ಎಲ್ಲಾ ಕಾಲ್ಸ್ ಅನ್ನು ಲಾಸ್ಟ್ ಇನ್ ಫಸ್ಟ್ ಔಟ್ ಆರ್ಡರ್ ಒಳಗೆ ನಿಮ್ಮ ಮೊಬೈಲ್ ಒಳಗಡೆ ಸ್ಟೋರ್ ಆಗ್ತಾವ. ಅದೇ ತರ ಇಮೇಲ್ ಮೆಸೇಜಸ್, ಅದೇ ತರ ಯೂಟ್ಯೂಬ್ ಇಂದ ಯಾವ ತರ ವಿಡಿಯೋಸ್ ಡೌನ್ಲೋಡ್ ಮಾಡ್ಕೋತೀರಿ ಅದು ಲಾಸ್ಟ್ ಇನ್ ಫಸ್ಟ್ ಔಟ್ ಆರ್ಡರ್ ಒಳಗೆ ಸ್ಟೋರ್ ಹಾಕೋತಾ ಹೋಗ್ತೈತಿ. ಓಕೆನಾ? ದೆನ್ ವಿಯರಿಂಗ್ ಅಂಡ್ ರಿಮೂವಿಂಗ್ ದ ಬ್ಯಾಂಗಲ್ಸ್, ಫಿಲ್ ಆಫ್ ಪ್ಲೇಟ್ಸ್ ಅಂಡ್ ಸ್ಟ್ಯಾಕ್ಡ್ ಚೇರ್ಸ್. ವಿಯರಿಂಗ್ ಆರ್ ರಿಮೂವಿಂಗ್ ದ ಬ್ಯಾಂಗಲ್ಸ್, ಸೊ ಕೈಯೊಳಗೆ ಬಳಿಗಳು ಹಾಕೋತಾರೆ ಹೆಣ್ಮಕ್ಳು. ಸೊ ಬಡಿಗಳನ್ನ ಲಾಸ್ಟ್ ಇನ್ ಫಸ್ಟ್ ಔಟ್ ಆರ್ಡರ್ ಒಳಗನ ರನ್ ಆಗ್ತೈತಿ. ಓಕೆ ದೆನ್ ಫಿಲ್ ಆಫ್ ಪ್ಲೇಟ್ಸ್, ನೀವು ಒಂದ್ರ ಮೇಲೆ ಒಂದು ಪ್ಲೇಟ್ಸ್ ಇಟ್ಕೋತ ಹೋಗ್ತೀರಿ, ಅವಾಗ ಲಾಸ್ಟ್ ಪ್ಲೇಟ್ ರಿಮೂವ್ ಮಾಡಿದ್ರೆ ಟಾಪ್ ಮೋಸ್ಟ್ ಇರ್ತಕ್ಕಂಥ ಎಲ್ಲಾ ಪ್ಲೇಟ್ಸ್ ಅನ್ನು ನಾವು ರಿಮೂವ್ ಮಾಡಬೇಕು, ಅವಾಗ ಲಾಸ್ಟ್ ಪ್ಲೇಟ್ ನ ರಿಮೂವ್ ಮಾಡಕ್ ಬರ್ತದೆ. ದೆನ್ ಸ್ಟ್ಯಾಕ್ ಡೌನ್ ಚೇರ್ಸ್, ಇವಾಗ ಫಂಕ್ಷನ್ ದಾಗ ಚೇರ್ಸ್ ತರ್ತಾರೆ. ಸೊ ಚೇರ್ಸ್ ನ ಒಂದ್ರ ಮೇಲೆ ಒಂದು ಸ್ಟ್ಯಾಕ್ಡ್ ಸ್ಟೇರ್ಸ್ ಇಟ್ಟಿರ್ತಾರೆ. ಸೊ ನಾವು ಬಾಟಮ್ ದಾಗಿರುವಂತ ಚೇರ್ಸ್ ತಗೊಂಡ್ ಕುತ್ಕೋಬೇಕಂದ್ರೆ ಟಾಪ್ ದಲ್ಲಿ ಇರುತ್ತೆ ಎಲ್ಲಾ ಚೇರ್ಸ್ ಅನ್ನ ನಾವು ರಿಮೂವ್ ಮಾಡ್ಕೋತ ಹೋಗ್ಬೇಕು. ಸೊ ಅಲ್ಲಿಯೂ ಸ್ಟ್ಯಾಕ್ ಯೂಸ್ ಆಗ್ತೈತಿ. ದೆನ್
media playlist to play previous and next songs. ನೀವು ಮೊಬೈಲ್ ಪ್ಲೇ ಮೀಡಿಯಾ ಪ್ಲೇಯರ್ಸ್ ಅನ್ನ ಯೂಸ್ ಮಾಡ್ತಾರೆ, ಸೊ ಅದರ ಪ್ರೀವಿಯಸ್ ಸಾಂಗ್ಸ್ ನೆಕ್ಸ್ಟ್ ಸಾಂಗ್ ಪರ್ಪಸ್ ಅನ್ನು ಸ್ಟ್ಯಾಕ್ ನ ಯೂಸ್ ಮಾಡ್ತಾರೆ. ದೆನ್ ಮೆಸೇಜ್ ಲಾಕ್ಸ್ ಅಂಡ್ ಆಲ್ ಮೆಸೇಜಸ್ ಯು ಗೆಟ್ ಆರ್ ಅರೇಂಜ್ಡ್ ಇನ್ ದ ಸ್ಟ್ಯಾಕ್. ಓಕೆ, ಸೊ ಎಲ್ಲಾ ಮೆಸೇಜಸ್ ಯಾವ ಫಾರ್ಮ್ ರನ್ ಹಾಕಂದ್ರೆ ಸ್ಟ್ಯಾಕ್ ಫಾರ್ಮ್ ಅಂದ್ರೆ ಲಾಸ್ಟ್ ಇನ್ ಫಸ್ಟ್ ಔಟ್ ಆರ್ಡರ್ ಒಳಗಡೆ. ಓಕೆ, ಸೊ ದಿಸ್ ಕ್ವಶನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಮೇನ್ ಎಕ್ಸಾಮ್. ದೇ ಮೇ ಆಸ್ಕ್ 3 marks question or 5 marks question. Explain the applications on stack or write the applications on stack. ಈ ಅಪ್ಲಿಕೇಶನ್ಸ್ ನ ನೀವು ನೋಟ್ ಮಾಡ್ಕೊಂಡು ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡಿ ಎಕ್ಸಾಮ್ ದಾಗ ಬರೆದ್ರೆ ಈಸಿಯಾಗಿ 3 ಇಂದ 5 ಮಾರ್ಕ್ ಬರೋ ಚಾನ್ಸಸ್ ಬಹಳ ಇದೆ. ಸೊ ಯಾರು ಈ ಕ್ವಶನ್ ಅನ್ನ ಮಿಸ್ ಮಾಡ್ಕೋಬೇಡ್ರಿ, ಕರೆಕ್ಟ್ ಆಗಿ ನೋಟ್ ಮಾಡಿ ಇಟ್ಕೋರಿ. ನೆಕ್ಸ್ಟ್, ಇಂಪ್ಲಿಮೆಂಟೇಷನ್ ಆಫ್ ಸ್ಟ್ಯಾಕ್ ಇನ್ ಪೈಥಾನ್. ಇಂಪ್ಲಿಮೆಂಟೇಷನ್ ಆಫ್ ಸ್ಟ್ಯಾಕ್ ಇನ್ ಪೈಥಾನ್. ಓಕೆನಾ, ನೋಡ್ರಿ ಯಾವ ಇಂಪ್ಲಿಮೆಂಟೇಷನ್ ಬರ್ತಾವ ನೋಡೋಣ ಬರ್ರಿ. ಲೆಟ್ ಅಸ್ ರೈಟ್ ಅ ಪ್ರೋಗ್ರಾಮ್ ಟು ಕ್ರಿಯೇಟ್ ಅ ಸ್ಟ್ಯಾಕ್ ಇನ್ which we will insert bar, delete the elements. 1, check if the stack is empty. 2, find the number of elements in the stack. 3, read the value of the topmost element in the stack. ನೋಡಿ, ಫಸ್ಟ್ ಇನ್ಸರ್ಷನ್ ಡಿಲೀಷನ್ ಅಂದ್ರೆ ಏನು, ಪುಷ್ ಅಂಡ್ ಪಾಪ್ ಆಯ್ತಾ. ಆಲ್ರೆಡಿ ನಾವು ಆಪರೇಷನ್ ಸ್ಟಡಿ ಮಾಡಿ ಅದನ್ನ. ಚೆಕ್ ಇಫ್ ದ ಸ್ಟ್ಯಾಕ್ ಈಸ್ ಎಂಟಿ ಆಪರೇಷನ್. ಫೈಂಡ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಟ್ಯಾಕ್, ಸೈಜ್. ರೀಡ್ ದ ವ್ಯಾಲ್ಯೂ ಆಫ್ ದ ಟಾಪ್ ಮೋಸ್ಟ್ ಎಲಿಮೆಂಟ್ ಇನ್ ದ ಸ್ಟ್ಯಾಕ್, ದಟ್ ಈಸ್ ಪೀಕ್. ಓಕೆ, ಸೊ ಆಲ್ರೆಡಿ ಎಲ್ಲ ಟಾಪಿಕ್ ಅನ್ನ ಸ್ಟಡಿ ಮಾಡಿದ್ವಿ, ಬಟ್ ಇದನ್ನ ಯಾವ ತರ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದು ನೋಡೋಣ ಬರ್ರಿ. ನಾವು ಫಸ್ಟ್ ಒನ್, ಲೆಟ್ ಅಸ್ ಕ್ರಿಯೇಟ್ ಅ ಎಂಟಿ ಸ್ಟ್ಯಾಕ್ ನೇಮ್ಡ್ ಆಸ್ ಗ್ಲಾಸ್ ಸ್ಟ್ಯಾಕ್. ಒಂದು ಸ್ಟ್ಯಾಕ್ ಅನ್ನ ಕ್ರಿಯೇಟ್ ಮಾಡತ್ತೀವಿ, ಸೊ ಅದಕ್ಕೆ ಹೆಸರು ಏನ್ ಕೊಟ್ಟಿವಿ ಅಂದ್ರೆ ಗ್ಲಾಸ್ ಸ್ಟ್ಯಾಕ್ ಅಂತ ಕೊಟ್ಟಿವಿ. ದೆನ್ ವಿ ವಿಲ್ ಡೂ ಸೊ ಬೈ ಅಸೈನಿಂಗ್ an empty list to the identifier named glass stack. ಸೊ ಗ್ಲಾಸ್ ಸ್ಟ್ಯಾಕ್ ಅಂತ ಒಂದು ಸ್ಟ್ಯಾಕಿಂಗ್ ನೇಮ್ ಕೊಟ್ಟಿವು, ಅದನ್ನ ಲಿಸ್ಟ್ ಯೂಸ್ ಮಾಡ್ಕೊಂಡು ಒಂದು ಎಂಟಿ ಸ್ಟ್ಯಾಕ್ ನ ಕ್ರಿಯೇಟ್ ಮಾಡತ್ತೀವಿ. ಓಕೆ, ಇವಾಗ ನೋಡಿ, ಗ್ಲಾಸ್ ಸ್ಟ್ಯಾಕ್ ಈಕ್ವಲ್ ಟು ಲಿಸ್ಟ್ ಆಫ್ ಎಂಟಿ ಪ್ಯಾರೆಂಟ್ಸ್, ದಟ್ ಇಸ್ ಕಾಲ್ಡ್ ಫಂಕ್ಷನ್. ಅದನ್ನ ಯೂಸ್ ಮಾಡ್ಕೊಂಡು ಒಂದ್ ಏನ್ ಮಾಡಿದ್ವಿ, ಇವಾಗ ಸ್ಟ್ಯಾಕ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ಓಕೆನಾ, ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಎಂಟಿ. ಓಕೆ, ಸೊ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಈಸ್ ಎಂಟಿ ಆಪರೇಷನ್. ಇವಾಗ ನೋಡಿ, ಎ ಫಂಕ್ಷನ್ ನೇಮ್ಡ್ ಈಸ್ ಎಂಟಿ ಟು ಚೆಕ್ ವೆದರ್ ದ ಸ್ಟ್ಯಾಕ್ ಆಫ್ ಗ್ಲಾಸ್ ಸ್ಟ್ಯಾಕ್ ಈಸ್ ಎಂಟಿ ಆರ್ ನಾಟ್. ಅಂದ್ರೆ ಗ್ಲಾಸ್ ಸ್ಟ್ಯಾಕ್ ಅನ್ನೋದು ಒಂದು ಸ್ಟ್ಯಾಕ್, ಅದು ಎಂಟಿ ಐತೋ ಇಲ್ಲೋ ಅಂತ ಚೆಕ್ ಮಾಡಿದ್ವಿ ನಾವು. ಓಕೆ, ದೆನ್ ರಿಮೆಂಬರ್ ಟ್ರೈಂಗ್ ಟು ರಿಮೂವ್ ಅನ್ ಎಲಿಮೆಂಟ್ ಫ್ರಮ್ ಅನ್ ಎಂಟಿ ಸ್ಟ್ಯಾಕ್ ವುಡ್ ರಿಸಲ್ಟ್ ಇನ್ ಅಂಡರ್ಫ್ಲೋ. ಸೊ ನಾವು ಆಲ್ರೆಡಿ ನಿಮಗೆ ಎಕ್ಸಾಂಪಲ್ ತೋರಿಸಿನಿ. ಇವಾಗ ಅಂದ್ರೆ ಸ್ಟ್ಯಾಕ್ ಒಳಗಡೆ ವ್ಯಾಲ್ಯೂಸೇ ಇಲ್ಲ, ಒಂದು ವ್ಯಾಲ್ಯೂಸ್ ಇಲ್ಲ ಅಲ್ಲಿ, ಮತ್ತೆ ನೀವು ರಿಮೂವ್ ಮಾಡಿದ್ರೆ ಏನ್ ರಿಮೂವ್ ಮಾಡಕ್ ಆಗ್ತೈತೆ ಅಲ್ಲಿ, ಯಾಕಂದ್ರೆ ವ್ಯಾಲ್ಯೂಸೇ ಇಲ್ಲ ಅಲ್ಲಿ. ಸೊ ಅವಾಗ ನಮಗೆ ಎಕ್ಸೆಪ್ಷನ್ ರೈಸ್ ಆಗ್ತೈತಿ. ಸೊ ಆ ಎಕ್ಸೆಪ್ಷನ್ ಏನಂತ ಕರಿತೀವಿ ಅಂದ್ರೆ ಅಂಡರ್ಫ್ಲೋ ಅಂತ ಕರಿತೀವಿ. ಓಕೆ, ದೆನ್ this function returns true if the stack is empty, else returns false. ಇವಾಗ ನೋಡಿ, def is empty of glass stack ಅಂದ್ರೆ ಒಂದು ಪ್ಯಾರಾಮೀಟರ್ ನ ಪಾಸ್ ಮಾಡತ್ತೀವಿ ನಾವು. ಏನು, def is empty. def ಯೂಸರ್ ಡಿಫೈನ್ಡ್ ಫಂಕ್ಷನ್, is empty ಅನ್ನೋದು ಒಂದು ಫಂಕ್ಷನ್ ನೇಮ್, ಅಂದ್ರೆ ಯೂಸರ್ ಡಿಫೈನ್ಡ್ ಫಂಕ್ಷನ್ ಕ್ರಿಯೇಟ್ ಮಾಡಿವು, ಅಲ್ಲೇ ಒಂದು ಪ್ಯಾರಾಮೀಟರ್ ಪಾಸ್ ಮಾಡಿದೀವಿ. ಸೊ ಬ್ರಾಕೆಟ್ ದಾಗ ಇರೋದು ದಟ್ ಇಸ್ ಕಾಲ್ಡ್ ಪ್ಯಾರಾಮೀಟರ್. ಓಕೆ, ಗ್ಲಾಸ್ ಸ್ಟ್ಯಾಕ್ ಅನ್ನೋದು ಒಂದು ಪ್ಯಾರಾಮೀಟರ್, ಅದಕ್ಕೆ ಈಸ್ ಎಂಟಿ ಆಪರೇಷನ್ ಯೂಸ್ ಮಾಡ್ಕೊಂಡು ಚೆಕ್ ಮಾಡಿದ್ವಿ ನಾವು. ದೆನ್ ಇಫ್ ಲೆಂತ್ ಆಫ್ ಗ್ಲಾಸ್ ಸ್ಟ್ಯಾಕ್ ಡಬಲ್ ಈಕ್ವಲ್ ಟು 0. ಇವಾಗ ನೋಡಿ, ಲೆಂತ್ ಆಫ್ ಗ್ಲಾಸ್ ಸ್ಟ್ಯಾಕ್, ಅದ್ರ ಗ್ಲಾಸ್ ಸ್ಟ್ಯಾಕ್ ಅದ್ರ ಲೆಂತ್ ಎಷ್ಟು ಐತಿ, ಎಷ್ಟು ವ್ಯಾಲ್ಯೂಸ್ ಅದ್ರೊಳಗಡೆ 0 ಇತ್ತಂತಿಕೋರು ಅಂದ್ರೆ ವ್ಯಾಲ್ಯೂ ಒಂದು ವ್ಯಾಲ್ಯೂ ಇಲ್ಲ ಅಂದ್ರೆ ಇಟ್ ಇಂಡಿಕೇಟ್ 0. ಸೊ 0 ಡಬಲ್ ಈಕ್ವಲ್ ಟು 0. ಡಬಲ್ ಈಕ್ವಲ್ ಅಂದ್ರೆ ಏನು, ಟು ಕಂಪ್ಯಾರಿಸನ್ ಬಿಟ್ವೀನ್ 2 ಎಲಿಮೆಂಟ್ಸ್ ಆರ್ 2 ವ್ಯಾಲ್ಯೂಸ್, ಎರಡು ವ್ಯಾಲ್ಯೂ ಕಂಪ್ಯಾರಿಸನ್ ಆಗದೆ. ಓಕೆ, ಸೊ ಲೆಂತ್ ಆಫ್ ಗ್ಲಾಸ್ ಸ್ಟ್ಯಾಕ್ ಡಬಲ್ ಈಕ್ವಲ್ ಟು 0, ಕಂಡೀಷನ್ ಬಿಕಮ್ಸ್ ಟ್ರೂ, ದ ಸ್ಟ್ಯಾಕ್ ಡಸ್ ನಾಟ್ ಹ್ಯಾವ್ ಎನಿ ವ್ಯಾಲ್ಯೂ, ಎಲ್ಸ್ ರಿಟರ್ನ್ ಫಾಲ್ಸ್, ದ ಸ್ಟ್ಯಾಕ್ ಹ್ಯಾವ್ ಅಟ್ ಲೀಸ್ಟ್ 1 ವ್ಯಾಲ್ಯೂ. ಓಕೆ, ಸ್ಟ್ಯಾಕ್ ಒಳಗೆ ಅಟ್ ಲೀಸ್ಟ್ ಏನಿಲ್ಲ ಅಂದ್ರೂ ಒಂದು ವ್ಯಾಲ್ಯೂ ಆದ್ರೂ ಇರ್ತೈತಿ. ಅರ್ಥ ಆಯ್ತಾ? ಸೊ ವೆರಿ ಈಸಿಯೆಸ್ಟ್ ಟಾಪಿಕ್, ಕರೆಕ್ಟ್ ಆಗಿ ನೋಡ್ಕೋರಿ. ಸೊ ನಿಮ್ ಮೇನ್ ಎಕ್ಸಾಮ್ ದಾಗ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಕೇಳ್ತಾರ. ದೆನ್ ನೆಕ್ಸ್ಟ್ ಒನ್, push operation. Push means insertion operation. A function named operation push to insert a new element into the stack. This function has 2 parameters. ಇಲ್ಲಿ 2 ಪ್ಯಾರಾಮೀಟರ್ ಪಾಸ್ ಮಾಡ್ತೀವಿ. ಸೊ ನಾವು ಪುಷ್ ಆಪರೇಷನ್ ಒಳಗಡೆ ಅಷ್ಟ, ಅಂದ್ರೆ ಇನ್ಸರ್ಷನ್ ಆಪರೇಷನ್ ಒಳಗಡೆ ಅಷ್ಟೇ 2 ಆಪರೇಷನ್ಸ್ ಅನ್ನ ಪಾಸ್ ಮಾಡತ್ತೀವಿ. ಉಳಿದ ಎಲ್ಲಾ ಕಡೆನೂ ಒಂದೇ ಪ್ಯಾರಾಮೀಟರ್ ನ ಪಾಸ್ ಮಾಡ್ತೀವಿ. ಇಲ್ಲಿ ಅಷ್ಟೇ 2 ಪ್ಯಾರಾಮೀಟರ್ ನ ಪಾಸ್ ಮಾಡತ್ತೇವೆ. ಕರೆಕ್ಟ್ ಆಗಿ ನೆನಪಿಟ್ಟುಕೋರಿ. ಪುಷ್ ಆಪರೇಷನ್ ಅಂದ್ರೆ ಇನ್ಸರ್ಷನ್ ಒಳಗ ಅಷ್ಟೇ ನಾವು 2 ಪ್ಯಾರಾಮೀಟರ್ ನ ಪಾಸ್ ಮಾಡ್ತೀವಿ, ಉಳಿದ ಎಲ್ಲೂ 2 ಪ್ಯಾರಾಮೀಟರ್ ನ ಪಾಸ್ ಮಾಡಂಗಿಲ್ಲ. ಓಕೆ, ಸೊ ಇಲ್ಲಿ ಅದಕ್ಕೆ 2 ಪ್ಯಾರಾಮೀಟರ್ ಪಾಸ್ ಮಾಡ್ತೀವಿ. ಅಂದ್ರೆ ದಿಸ್ ಫಂಕ್ಷನ್ ಹ್ಯಾಸ್ 2 ಪ್ಯಾರಾಮೀಟರ್, ದ ನೇಮ್ ಆಫ್ ದಿ ಸ್ಟ್ಯಾಕ್ ಇನ್ ವಿಚ್ ದ ಎಲಿಮೆಂಟ್ ಇಸ್ ಟು ಬಿ ಇನ್ಸರ್ಟೆಡ್. ಅಂದ್ರೆ ನಾವು ಎಲಿಮೆಂಟ್ ಅನ್ನ ಎಲ್ಲಿ ಇನ್ಸರ್ಷನ್ ಮಾಡಾಕತ್ತೀವಿ ಅದಕ್ಕಾಗಿ ಅದನ್ನ ಒಂದು ಯೂಸ್ ಮಾಡತ್ತೀವಿ. ಅಂಡ್ ದ ಎಲಿಮೆಂಟ್ ದಟ್ ನೀಡ್ಸ್ ಟು ಬಿ ಇನ್ಸರ್ಟೆಡ್ ಅಂದ್ರೆ ಯಾವ ಎಲಿಮೆಂಟ್ ಅನ್ನ ಇನ್ಸರ್ಷನ್ ಮಾಡತ್ತೀವಿ. ಸೊ ಅದಕ್ಕಾಗಿ ಕಂಪಲ್ಸರಿ 2 ಪ್ಯಾರಾಮೀಟರ್ ನ ಪಾಸ್ ಮಾಡ್ತೀವಿ. ನೋಡ್ರಿ, ಡೆಪ್ OP push means operation push. Operation push of glass stack comma element. Okay, then glass stack dot append of element. In re glass stack dot append of
ಎಲಿಮೆಂಟ್ ಅಂದ್ರೆ ಅಪೆಂಡ್ ಇಸ್ ಅ ಕೀವರ್ಡ್ ಯೂಸ್ ಟು ಇನ್ಸರ್ಟ್ ಎ ನ್ಯೂ ಎಲಿಮೆಂಟ್ ಇನ್ ಟು ದ ಕ್ಲಾಸ್ ಟ್ಯಾಗ್. ಆಲ್ರೆಡಿ ನಾವು ಸ್ಟಡಿ ಮಾಡಿವು ಅಪೆಂಡ್ ಅನ್ನೋದು ಒಂದು ಕೀವರ್ಡ್ ಯೂಸ್ ಟು ಇನ್ಸರ್ಟ್ ಎ ನ್ಯೂ ಎಲಿಮೆಂಟ್ ಇನ್ ಟು ದ ಸ್ಟ್ಯಾಕ್ ಅಲ್ಲಿ ಎಲಿಮೆಂಟ್ ಅನ್ನ ಇನ್ಸರ್ಷನ್ ಮಾಡಕ್ ನಾವು ಅಪೆಂಡ್ ಕೀವರ್ಡ್ ಅನ್ನ ಯೂಸ್ ಮಾಡತ್ತೀವಿ. ಓಕೆ, ಸೊ ಇಲ್ಲಿ ಕ್ಲಾಸ್ ಟ್ಯಾಗ್ ಅನ್ನೋದೇನು ಸ್ಟ್ಯಾಕ್ ನೇಮ್, ಅಪೆಂಡ್ ಇಸ್ ಅ ಕೀವರ್ಡ್, ಎಲಿಮೆಂಟ್ ಮೀನ್ಸ್ ನ್ಯೂ ಎಲಿಮೆಂಟ್ ಟು ಬಿ ಇನ್ಸರ್ಟೆಡ್ ಇನ್ ಟು ದ ಕ್ಲಾಸ್ ಟ್ಯಾಗ್. ಓಕೆ, ದೆನ್ ನೆಕ್ಸ್ಟ್ ಸೈಜ್. ಸೈಜ್ ಅಂದ್ರೆ ಏನು? ಎ ಫಂಕ್ಷನ್ ನೇಮ್ಡ್ ಸೈಜ್ ಟು ರೀಡ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಕ್ಲಾಸ್ ಟ್ಯಾಗ್. ಅಂದ್ರೆ ಅದ್ರಾಗ ಎಷ್ಟು ಎಲಿಮೆಂಟ್ ಅದಾವ ಚೆಕ್ ಮಾಡಾಕತ್ತೀವಿ. ಎಂಟಿ ಆಯ್ತು ಅಥವಾ ಎಲಿಮೆಂಟ್ಸ್ ಅದಾವ, ಇದ್ರೆ ಎಷ್ಟು ಎಲಿಮೆಂಟ್ಸ್ ಅದಾವ ಚೆಕ್ ಮಾಡತ್ತೀವಿ. ಏನ್ ಯೂಸ್ ಮಾಡ್ಕೊಂಡು ಚೆಕ್ ಮಾಡತ್ತೀವಿ? ಲೆನ್ ಫಂಕ್ಷನ್ ಅನ್ನ ಯೂಸ್ ಮಾಡತ್ತೀವಿ. We will use the len function of the list in Python to find the number of elements in the class tag. ಅಂದ್ರೆ ಕ್ಲಾಸ್ ಟ್ಯಾಗ್ ಒಳಗೆ ಎಷ್ಟು ಎಲಿಮೆಂಟ್ ಅದಾವ ಚೆಕ್ ಮಾಡಾಕ ಲೆನ್ ಫಂಕ್ಷನ್ ಅನ್ನ ಯೂಸ್ ಮಾಡತ್ತೀವಿ. ಓಕೆ, ಡೆಪ್ ಸೈಜ್ ಆಫ್ ಕ್ಲಾಸ್ ಟ್ಯಾಗ್, ಇಲ್ಲಿ ಒಂದೇ ಪ್ಯಾರಾಮೀಟರ್ ಪಾಸ್ ಮಾಡತ್ತೀವಿ, ಯಾಕಂದ್ರೆ ಅದ್ರ ಎಷ್ಟು ವ್ಯಾಲ್ಯೂ ಅದ ಅಷ್ಟೇ ಚೆಕ್ ಮಾಡತ್ತೀವಿ ನಾವು, ಬೇರೆ ಏನು ಮಾಡೋದಿಲ್ಲ. ದೆನ್ ಇಟ್ ರಿಟರ್ನ್ಸ್ ದ ಲೆಂತ್ ಆಫ್ ಕ್ಲಾಸ್ ಟ್ಯಾಗ್. ಲೆನ್ ಆಫ್ ಕ್ಲಾಸ್ ಟ್ಯಾಗ್ ಅಂದ್ರೆ ಅದ್ರ ಎಷ್ಟು ಎಲಿಮೆಂಟ್ಸ್ ಅದಾವ ಚೆಕ್ ಮಾಡತ್ತೀವಿ. ಓಕೆ, ದೆನ್ ಪಾಪ್. A function named op pop ಅಂದ್ರೆ ಆಪರೇಷನ್ ಪಾಪ್ ಟು ಡಿಲೀಟ್ ದ ಟಾಪ್ ಮೋಸ್ಟ್ ಎಲಿಮೆಂಟ್ ಫ್ರಮ್ ದ ಸ್ಟ್ಯಾಕ್. ಯಾವ ಎಲಿಮೆಂಟ್ ರಿಮೂವ್ ಮಾಡ್ತೀವಿ ನಾವು? ಟಾಪ್ ಮೋಸ್ಟ್ ಎಲಿಮೆಂಟ್ ಯಾವ್ದೈತಿ ಅದನ್ನ ರಿಮೂವ್ ಮಾಡತ್ತೀವಿ. ಸ್ಟ್ಯಾಕ್ ಒಳಗೆ ಟಾಪ್ ಮೋಸ್ಟ್ ಎಲಿಮೆಂಟ್ ಯಾವ್ದೈತಲ್ಲ ಆ ಎಲಿಮೆಂಟ್ ಅನ್ನ ರಿಮೂವ್ ಮಾಡಕ ಪಾಪ್ ಆಪರೇಷನ್ ಯೂಸ್ ಮಾಡತ್ತೀವಿ. ದೆನ್ it takes one parameter, it takes only one parameter, the name of the stack, that is called as what? Class tag, from which element is to be deleted and returns the value of the deleted element. The function first checks whether the stack is empty or not. If it is not empty, it removes the topmost element from it. So empty ಇಲ್ಲ ಅಂದ್ರೆ ಅಲ್ಲಿರ್ತಕ್ಕಂಥ ಟಾಪ್ ಮೋಸ್ಟ್ ಎಲಿಮೆಂಟ್ ಏನೈತಿಲ್ಲ ಆ ಎಲಿಮೆಂಟ್ ಅನ್ನ ಪಾಪ್ ಕೀವರ್ಡ್ ಯೂಸ್ ಮಾಡ್ಕೊಂಡು ರಿಮೂವ್ ಮಾಡಾಕತ್ತೀವಿ. ಓಕೆ, ಸೊ ಎಂಟಿ ಅಂತಂದ್ರೆ ಆಸ್ ಇಟ್ ಇಸ್ ರಿಟರ್ನ್ ಎಕ್ಸೆಪ್ಷನ್. ಎಕ್ಸೆಪ್ಷನ್ ರೈಸ್ ಆಗ್ತೈತಿ. ಆ ಎಕ್ಸೆಪ್ಷನ್ ಏನಂತ ಕರಿತೀವಿ ನಾವು? ಅಂಡರ್ ಫ್ಲೋ ಅಂತ ಕರಿತೀವಿ ಅಥವಾ ಸ್ಟ್ಯಾಕ್ ಇಸ್ ಎಂಟಿ ಅಂತ ಕರಿತೀವಿ. ಓಕೆ, ಇವಾಗ ನೋಡಿ ನೆಕ್ಸ್ಟ್ ಡೆಪ್ ಆಫ್ POP ಮೀನ್ಸ್ ಡೆಪ್ ಆಪರೇಷನ್ ಪಾಪ್ ಆಫ್ ಕ್ಲಾಸ್ ಟ್ಯಾಗ್. ಒನ್ ಪ್ಯಾರಾಮೀಟರ್ ಪಾಸ್ ಮಾಡತ್ತೀವಿ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಚೆಕ್ ಮಾಡತ್ತೀವಿ, ಯಾಕಂದ್ರೆ ಅಂಡರ್ ಫ್ಲೋ ಐತಿ ಇಲ್ಲ ಅಂದ್ರೆ ಎಂಟಿ ಐತಿ ಇಲ್ಲ ಚೆಕ್ ಮಾಡತ್ತೀವಿ. ರಿಮೂವ್ ಮಾಡ್ಬೇಕಾದ್ರೆ ಎಂಟಿ ಇರಲೇಬಾರ್ದು, ಯಾವ್ದಾದ್ರು ಒಂದು ವ್ಯಾಲ್ಯೂಸ್ ಇರ್ಬೇಕಲ್ಲಿ. ಇಫ್ ಈಸ್ ಎಂಟಿ ಆಫ್ ಕ್ಲಾಸ್ ಟ್ಯಾಗ್ ಅಂದ್ರೆ ಒಂದು ಕಂಡೀಷನ್ ಚೆಕ್ ಮಾಡತ್ತೀವಿ. ಇಫ್ ಈಸ್ ಎಂಟಿ ಆಫ್ ಕ್ಲಾಸ್ ಟ್ಯಾಗ್ ಅಂದ್ರೆ ಕ್ಲಾಸ್ ಟ್ಯಾಗ್ ಎಂಟಿ ಐತೋ ಇಲ್ಲೋ. ಇಫ್ ಕಂಡೀಷನ್ ಬಿಕಮ್ಸ್ ಟ್ರೂ ಅಂದ್ರೆ ಎಂಟಿ ಇತ್ತಂದ್ರೆ ಪ್ರಿಂಟ್ ಅಂಡರ್ ಫ್ಲೋ. ದೆನ್ ರಿಟರ್ನ್ ನನ್ ಅಂದ್ರೆ ಯಾವ ವ್ಯಾಲ್ಯೂ ರಿಟರ್ನ್ ಮಾಡೋದಿಲ್ಲ, ಯಾಕಂದ್ರೆ ಎಕ್ಸೆಪ್ಷನ್ ರೈಸ್ ಆಗಿದೆ ಅಲ್ಲಿ ಅಂಡರ್ ಫ್ಲೋ ಅಂತೇಳಿ. ಎಲ್ಸ್ ಕಂಡೀಷನ್ ಬಿಕಮ್ಸ್ ಫಾಲ್ಸ್ ಆಯ್ತು ಅಂದ್ರೆ ರಿಟರ್ನ್ ಗ್ಲಾಸ್ ಟ್ಯಾಗ್ ಡಾಟ್ ಪಾಪ್ ಅಂದ್ರೆ ಅಲ್ಲಿ ಸ್ಟ್ಯಾಕ್ ಅಲ್ಲಿ ಇರ್ತಕ್ಕಂಥ ಟಾಪ್ ಮೋಸ್ಟ್ ಎಲಿಮೆಂಟ್ ಯಾವ್ದೈತಿ ಅದು ರಿಮೂವ್ ಆಗ್ತೈತಿ. ಆಲ್ರೆಡಿ ನೀವು ಎಕ್ಸಾಂಪಲ್ ದಾಗೂ ನೋಡ್ಯಾರಿ. ಸೊ ಆಲ್ರೆಡಿ ಅದು ಅದೇ ಸೇಮ್ ಆಪರೇಷನ್ ಆಗ್ತೈತಿ. ಇಲ್ಲಿ ಇರ್ತಕ್ಕಂಥ ಟಾಪ್ ಮೋಸ್ಟ್ ಎಲಿಮೆಂಟ್ ಯಾವ್ದೈತಿ ಆ ಎಲಿಮೆಂಟ್ ರಿಮೂವ್ ಆಗ್ತೈತಿ. ಸರ್ ಟಾಪ್ ಮೋಸ್ಟ್ ಎಲಿಮೆಂಟ್ ಯಾಕಂತ ಕೇಳ್ಬೋದು. ಬಿಕಾಸ್ ದ ಸ್ಟ್ಯಾಕ್ ಪರ್ಫಾರ್ಮ್ಸ್ ಅಂಡರ್ ದಿ ಮೆಕ್ಯಾನಿಸಮ್ ಆಫ್ ಲಾಸ್ಟ್ ಇನ್ ಫಸ್ಟ್ ಔಟ್. ಲಾಸ್ಟ್ ಇನ್ ಆಗಿದ್ದು ಅದೇ ಫಸ್ಟ್ ಔಟ್ ಆಗ್ತೈತಿ. ಓಕೆ, ದೆನ್ ಡಿಸ್ಪ್ಲೇ ಅಂದ್ರೆ ನಮ್ಗೆ ಎಷ್ಟು ಎಲಿಮೆಂಟ್ಸ್ ಅದಾವ ಚೆಕ್ ಮಾಡ್ಬೇಕಾಗಿದೆ. ಯಾವ್ಯಾವ ಎಲಿಮೆಂಟ್ಸ್ ಅದಾವ ಸ್ಟ್ಯಾಕ್ ಒಳಗಡೆ ಅಂತೇಳಿ ನಮ್ಗೆ ಗೊತ್ತಿಲ್ಲ ಯಾವ ಎಲಿಮೆಂಟ್ಸ್ ಅದಾವ ಅಂತೇಳಿ, ಯಾಕಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ನಾವು ಸ್ಟೋರ್ ಮಾಡಿಟ್ಟಿವಿ, ಬಟ್ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಯಾವ್ಯಾವ ಗೊತ್ತಿಲ್ಲ. ಅದಕ್ಕಾಗಿ ಇನ್ನೊಂದು ಫಂಕ್ಷನ್ ಯೂಸ್ ಮಾಡತ್ತೀವಿ, ಎ ಫಂಕ್ಷನ್ ನೇಮ್ಡ್ ಡಿಸ್ಪ್ಲೇ ಟು ಶೋ ದ ಕಂಟೆಂಟ್ಸ್ ಆಫ್ ದ ಸ್ಟ್ಯಾಕ್. ಅಂದ್ರೆ ಯಾವ ಎಲಿಮೆಂಟ್ಸ್ ಚೆಕ್ ಮಾಡಕ್ ಡಿಸ್ಪ್ಲೇ ಅನ್ನ ಯೂಸ್ ಮಾಡತ್ತೀವಿ. ಡೆಪ್ ಡಿಸ್ಪ್ಲೇ ಆಫ್ ಗ್ಲಾಸ್ ಟ್ಯಾಗ್, ಇಲ್ಲಿ ಒಂದೇ ಪ್ಯಾರಾಮೀಟರ್ ಪಾಸ್ ಮಾಡತ್ತೀವಿ. ದೆನ್ ಯೂಸರ್ ಡಿಫೈನ್ ಫಂಕ್ಷನ್ ಏನಂತ ಕ್ರಿಯೇಟ್ ಮಾಡಿವ್ರಿ? ಡಿಸ್ಪ್ಲೇ ಅಂತ ಕ್ರಿಯೇಟ್ ಮಾಡಿವ್. ದೆನ್ ನೆಕ್ಸ್ಟ್ x equal to length of glass tag ಏನ್ರಿ? ಸೊ x equal to length of glass tag ಅಂದ್ರೆ ಅದ್ರ ಲೆಂತ್ ಆಫ್ ಗ್ಲಾಸ್ ಟ್ಯಾಗ್ ಅದ್ರ ಲೆಂತ್ ಎಷ್ಟು ಐತಿ ಅಂದ್ರೆ ಎಷ್ಟು ಎಲಿಮೆಂಟ್ಸ್ ಅದಾವ ಅಲ್ಲಿ. ದೆನ್ ಪ್ರಿಂಟ್ ಕರೆಂಟ್ ಎಲಿಮೆಂಟ್ಸ್ ಇನ್ ದ ಸ್ಟ್ಯಾಕ್ಸ್ ಆರ್. ಕರೆಂಟ್ ಎಲಿಮೆಂಟ್ ಇನ್ ದ ಸ್ಟ್ಯಾಕ್ ಆರ್ ಅಂದ್ರೆ ಯಾವ ಎಲಿಮೆಂಟ್ಸ್ ಅದಾವ ಫಾರ್ ಇನ್ ರೇಂಜ್ ಆಫ್ x-1, -1, ಫಾರ್ ಅನ್ನೋದೇನು? ಲೂಪ್ ಅಂದ್ರೆ ಏನು? ಇಟ್ ಎಕ್ಸಿಕ್ಯೂಟ್ ದ ಸ್ಟೇಟ್ಮೆಂಟ್ಸ್ ರಿಪೀಟೆಡ್ಲಿ ಅಂಟಿಲ್ ದ ಕಂಡೀಷನ್ ಬಿಕಮ್ಸ್ ಸ್ಯಾಟಿಸ್ಫೈಡ್. when the condition becomes false the control comes out of the structure. ಇದು ಫಾರ್ ಲೂಪ್. ಅದ್ರೊಳಗೆ ಏನ್ ಮಾಡತ್ತೀವ್ರಿ? ಸ್ಟಾರ್ಟ್ ವ್ಯಾಲ್ಯೂ, ಸ್ಟಾಪ್ ವ್ಯಾಲ್ಯೂ, ಸ್ಟೆಪ್ ವ್ಯಾಲ್ಯೂ, 3 ಪ್ಯಾರಾಮೀಟರ್ಸ್ ಅದಾವ ಅಲ್ಲಿ. x-1 ಅನ್ನೋದು ಸ್ಟಾರ್ಟ್ ವ್ಯಾಲ್ಯೂ, -1 ಅನ್ನೋದು ಸ್ಟಾಪ್ ವ್ಯಾಲ್ಯೂ, -1 ಅನ್ನೋದು ಸ್ಟೆಪ್ ವ್ಯಾಲ್ಯೂ, ಲಾಸ್ಟ್ ಅನ್ನೋದು ಸ್ಟೆಪ್ ವ್ಯಾಲ್ಯೂ. ಓಕೆ, ಸೊ ಇವಾಗ ಅಲ್ಲಿ ಎಕ್ಸ್ ಎಷ್ಟೈತಿ ಅದು ಡಿಕ್ರೀಸ್ ಹಾಕೋತ ಹೋಗ್ತೈತಿ. ಅಂದ್ರೆ ಲಾಸ್ಟ್ ಇಂದ ಯಾವ ವ್ಯಾಲ್ಯೂಸ್ ನಿಮಗೆ ಡಿಸ್ಪ್ಲೇ ಹಾಕೋತ ಹೋಗ್ತೈತಿ. ಲಾಸ್ಟ್ ನಿಂದ ನೀವು ಪ್ರಿಂಟ್ ಗ್ಲಾಸ್ ಟ್ಯಾಗ್ ಆಫ್ ಐ ಅಂದ್ರೆ ಯಾವ ಎಲಿಮೆಂಟ್ಸ್ ಅದಾವ ಆ ಎಲಿಮೆಂಟ್ಸ್ ಎಲ್ಲ ನಿಮಗೆ ಡಿಸ್ಪ್ಲೇ ಹಾಕೋತ ಹೋಗ್ತೈತಿ ಇಲ್ಲಿ. ಓಕೆ, ಸೊ ಇನ್ ಪ್ರೀವಿಯಸ್ ಟಾಪಿಕ್ಸ್ ಆಲ್ರೆಡಿ ಇದು ಮುಗೀತು. ಯಾವ್ದ್ರಿ? ಇದು ಇಂಪ್ಲಿಮೆಂಟೇಷನ್ ಆಫ್ ಸ್ಟ್ಯಾಕ್ ಇನ್ ಪೈಥಾನ್. ಸೊ ದಿಸ್ ಕ್ವಶನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಮೇನ್ ಎಕ್ಸಾಮ್. ಅಂದ್ರೆ ಇವಾಗ ಇದನ್ನು ಒಂದು ಡೆಫಿನೇಷನ್ ಬರಬೇಕು, ಅದಾದ ಸಿಗ್ಮೆಂಟ್ ಬರಬೇಕು, ಸೇಮ್ ಡೆಫಿನೇಷನ್ ಬರಬೇಕು, ಸಿಗ್ಮೆಂಟ್ ಬರಬೇಕು. ಡೆಫಿನೇಷನ್ ಸಿಗ್ಮೆಂಟ್ ಇವ್ರದ್ದು ಎಲ್ಲಾದ್ರೂ ಬರದ್ರ ಈಸಿಯಾಗಿ 5 ಮಾರ್ಕ್ಸ್ ಸಿಗೋ ಚಾನ್ಸಸ್ ಭಾಳ ಐತಿ. ಸೊ ಈ ಕ್ವಶನ್ ಇವಷ್ಟು ಕೇಳೋ ಚಾನ್ಸಸ್ ಭಾಳ ಐತಿ. ಯಾರು ಮಿಸ್ ಮಾಡ್ಕೊಳ್ಳಾರ್ದ ಕರೆಕ್ಟ್ ಆಗಿ ನೋಡ್ಕೊರಿ. ನೆಕ್ಸ್ಟ್ ಟಾಪಿಕ್ ಯಾವ್ದಪ್ಪ ಅಂದ್ರೆ ನೋಟೇಶನ್ ಫಾರ್ ಅರ್ಥಮೆಟಿಕಲ್ ಎಕ್ಸ್ಪ್ರೆಷನ್ಸ್.
ಯಾವ್ದ್ರಿ notation for arithmetical expressions. So in notation for arithmetical expression there are three types of arithmetical expressions: infix, prefix and postfix. ಏನೇನ್ರಿ infix, prefix ಮತ್ತೆ postfix. So infix ಅಂದ್ರೆ ಏನು? The operators are placed in between two operands. The operators are placed in between two operands. That is called infix expression. ಎಕ್ಸಾಂಪಲ್ ಹೇಳ್ಬೇಕಂದ್ರೆ x into y plus z ಕೊಟ್ಟಾರಲ್ಲಿ ಆಲ್ರೆಡಿ. x into y plus z. x, y, z ಅನ್ನೋದು ಆಪರೆಂಟ್ಸ್, ಸ್ಟಾರ್ ಪ್ಲಸ್ ಅನ್ನೋದು ಆಪರೇಟರ್. ದ ಆಪರೇಟರ್ ಆರ್ ಪ್ಲೇಸ್ಡ್ ಇನ್ ಬಿಟ್ವೀನ್ ಟೂ ಆಪರೆಂಟ್ಸ್, ದಟ್ ಇಸ್ ಕಾಲ್ಡ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್. ದೆನ್ ಪ್ರಿಫಿಕ್ಸ್ ಅಂದ್ರೆ ಏನು? ದ ಆಪರೇಟರ್ಸ್ ಆರ್ ಪ್ಲೇಸ್ಡ್ ಬಿಫೋರ್ ದ ಕರೆಸ್ಪಾಂಡಿಂಗ್ ಆಪರೆಂಟ್ಸ್. The operators are placed before the corresponding operands or before the two operands ಅಂದ್ರೂ ಬರೀತೈತಿ. ಓಕೆನಾ? ಇವಾಗ ನೋಡಿ, ಪ್ಲಸ್ z ಸ್ಟಾರ್ ಎಕ್ಸ್ ವೈ ಅಂತ ಕೊಟ್ಟಾರ ಅವ್ರು. ಅಂದ್ರೆ the operator are placed before two operands, that is called prefix expression. Then it is also called as Polish notation. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ Polish notation. ಓಕೆನಾ? Then postfix expression. Postfix expression ಅಂದ್ರೆ ಏನು? The operators are placed after the corresponding operands. The operators are placed after the corresponding operands. ಅಂದ್ರೆ corresponding operands ಆದ್ಮೇಲೆ ಆಪರೇಟರ್ ಬರ್ತಂದ್ರ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ postfix expression ಅಂತ ಕರಿತೀವಿ. Then it is also called as reverse Polish notation. ಓಕೆ, ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ರಿವರ್ಸ್ ಪಾಲಿಶ್ ನೋಟೇಷನ್. ಎಕ್ಸಾಂಪಲ್ ಯಾವಪ್ಪ ಅಂದ್ರೆ ಎಕ್ಸ್ ವೈ ಸ್ಟಾರ್ ಜೆಡ್ ಪ್ಲಸ್, ಎಕ್ಸ್ ವೈ ಆದ್ಮೇಲೆ ಸ್ಟಾರ್ ಬಂತು, ಜೆಡ್ ಆದ್ಮೇಲೆ ಪ್ಲಸ್ ಬತ್ತಾ, ಅದೊಂದು ಎಕ್ಸ್ ವೈ ಪ್ಲಸ್ ಜೆಡ್ 5 ಸ್ಟಾರ್ ಹ್ಯಾಶ್ ಸಿಂಬಲ್. ಓಕೆ, ಸೊ ಇವೆಲ್ಲ ಏನ್ರಿ ನೋಟೇಷನ್ ಫಾರ್ ಅರ್ಥಮೆಟಿಕಲ್ ಎಕ್ಸ್ಪ್ರೆಷನ್ಸ್. ಸೊ ಲಾಸ್ಟ್ ಇಯರ್ 2 ಮಾರ್ಕ್ಸ್ ಕೇಳಿದ ಕ್ವಶನ್ ಇದು. ಲಾಸ್ಟ್ ಇಯರ್ ಏನಂತ ಕೇಳಿದ್ರಪ್ಪ? ಡಿಫೈನ್ ಪ್ರಿಫಿಕ್ಸ್ ಅಂಡ್ ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್ ವಿತ್ ಎಕ್ಸಾಂಪಲ್ ಅಂತ ಕೇಳಿದ್ರು. ಏನ್ರಿ? ಡಿಫೈನ್ ಪ್ರಿಫಿಕ್ಸ್ ಅಂಡ್ ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್ ವಿತ್ ಎಕ್ಸಾಂಪಲ್. ಓಕೆನಾ? ಸೊ ಎರಡು ಡೆಫಿನೇಷನ್ ಬರೋದು, ಎರಡಕ್ಕೂ ಒಂದೊಂದು ಎಕ್ಸಾಂಪಲ್ ಬರೋದ್ರೆ ನಿಮಗೆ ಈಸಿಯಾಗಿ 2 ಮಾರ್ಕ್ಸ್ ಬರೋ ಚಾನ್ಸಸ್ ಐತಿ. ಅಂದ್ರೆ ಈ ವರ್ಷ ಈ ಕ್ವಶನ್ಸ್ ಕೇಳ್ಬೋದು, ಯಾಕಂದ್ರೆ ಲಾಸ್ಟ್ ಇಯರ್ ಕೇಳಿದ್ರೆ ಈ ವರ್ಷ ಕೇಳ್ಬೇಕಂತೇನಿಲ್ಲ, ಕೇಳಬಾರ್ದತ್ತು ಏನಿಲ್ಲ. ಸೊ ಕೇಳಿರು ಕೇಳ್ಬೋದು, ಯಾವ್ದಕ್ಕೂ ಈ ಕ್ವಶನ್ಗೂ ರೆಡಿ ಆಗಿರಿ. ಓಕೆ, ನೆಕ್ಸ್ಟ್ ಕನ್ವರ್ಷನ್ ಫ್ರಮ್ ಇನ್ಫಿಕ್ಸ್ ಟು ಪೋಸ್ಟ್ಫಿಕ್ಸ್ ನೋಟೇಷನ್. ಸೊ ನಿಮ್ ಸಿಲೆಬಸ್ ಇರೋದು ಯಾವ್ದು ಅಂದ್ರೆ ಕನ್ವರ್ಷನ್ ಬಿಟ್ವೀನ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಟು ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್ ನಿಮ್ ಸಿಲೆಬಸ್ ಇದೆ. ಅಂದ್ರೆ ಇನ್ಫಿಕ್ಸ್ ಇಂದ ಪೋಸ್ಟ್ಫಿಕ್ಸ್ ಯಾವ ತರ ಕನ್ವರ್ಟ್ ಮಾಡ್ಬೇಕಂತ ಕೇಳ್ಯಾರ ಅವ್ರು, ಅಂದ್ರೆ ಟಾಪಿಕ್ ಐತಿ ನಿಮಗೆ. ಸೊ ಕನ್ವರ್ಷನ್ ಮಾಡ್ಬೇಕಾರ ಫಸ್ಟ್ ನಾವು ಯಾವ ರೂಲ್ಸ್ ಅನ್ನ ನೋಡ್ಬೇಕಂದ್ರೆ ಬಾಡ್ಮಾಸ್ ರೂಲ್ಸ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಕಂಪಲ್ಸರಿ ಯಾವ ರೂಲ್ಸ್ ಅಪ್ಲೈ ಆಗೈತ್ರಿ? ಬಾಡ್ಮಾಸ್ ರೂಲ್ಸ್ ಅಪ್ಲೈ ಆಗೈತಿ. ಸೊ ಬಾಡ್ಮಾಸ್ ಒಳಗಡೆ ಪ್ರೆಸಿಡೆನ್ಸ್ ಅಂದ್ರೆ ಪ್ರಯಾರಿಟಿ, ಯಾವ ಸಿಂಬಲ್ಗೆ ಯಾವ ಪ್ರಯಾರಿಟಿ ಐತಿ ಅನ್ನೋದು ನೋಡ್ಬೋದು. ಇವಾಗ ಆಪರೇಟರ್, ಸೊ ಫಸ್ಟ್ ಆಪರೇಟರ್ ಹೈ ಪ್ರಯಾರಿಟಿ ಐತಿ, ಅಂದ್ರೆ ರೈಟ್ ಟು ಲೆಫ್ಟ್ ಒಳಗ ಹೈ ಪ್ರಯಾರಿಟಿ. ಅಸೋಸಿಯೇಟಿವ್ ಹೆಂಗೈತಿ ಅಂದ್ರೆ ಲೆಫ್ಟ್ ಟು ರೈಟ್ ಐತಿ, ಸಾರಿ ರೈಟ್ ಟು ಲೆಫ್ಟ್ ಐತಿ. ಓಕೆ, ದೆನ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಪ್ಯಾರಂಥಸಿಸ್ ಫಂಕ್ಷನ್ ಬಂತಂದ್ರೆ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಪ್ಯಾರಂಥಸಿಸ್ ಬಂತಂದ್ರೆ ಅದು ಹೈ ಪ್ರಯಾರಿಟಿ. ಸೊ ಇದು ಅಸೋಸಿಯೇಟೆಡ್ ಹೆಂಗೈತೆ ಅಂದ್ರೆ ಲೆಫ್ಟ್ ಟು ರೈಟ್ ಐತಿ. ಓಕೆ, ಸ್ಟಾರ್ ಬಾರ್, ಓಕೆ ಅಂದ್ರೆ ಡಿವಿಷನ್ ಸಿಂಬಲ್ ಬಂತಂದ್ರೆ ಮೀಡಿಯಂ ಪ್ರಯಾರಿಟಿ. ದ ಫಸ್ಟ್ ಯಾವುದು ಬ್ರಾಕೆಟ್, ನೆಕ್ಸ್ಟ್ ಸ್ಟಾರು ಬಾರು, ಲಾಸ್ಟ್ ಯಾವ್ದು ಅಂದ್ರೆ ಪ್ಲಸ್ ಮೈನಸ್ ಲೋ ಪ್ರಯಾರಿಟಿ. ಲಾಸ್ಟ್ ಪ್ರಯಾರಿಟಿ ನಾವು ಯಾವ್ದು ಕೊಡ್ತೀವಿ ಅಂದ್ರೆ ಪ್ಲಸ್ ಮೈನಸ್ ಕೊಡ್ತೀವಿ, ಲೆಫ್ಟ್ ಟು ರೈಟ್. ಓಕೆ, ನೋಡಿ ಇವಾಗ ಒಂದು ಎಕ್ಸಾಂಪಲ್. ಸೊ ಇವಾಗ ಒಂದು ಎಕ್ಸಾಂಪಲ್ ಐತಿ ನೋಡಿ. ಕನ್ವರ್ಷನ್ ಆಫ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಎಕ್ಸ್ ಬ್ರಾಕೆಟ್ ಎಕ್ಸ್ ಪ್ಲಸ್ ವೈ ಕ್ಲೋಸಿಂಗ್ ಬ್ರಾಕೆಟ್ ಬಾರ್ ಓಪನಿಂಗ್ ಬ್ರಾಕೆಟ್ ಜೆಡ್ ಸ್ಟಾರ್ 8 ಕ್ಲೋಸಿಂಗ್ ಬ್ರಾಕೆಟ್ ಟು ಪೋಸ್ಟ್ಫಿಕ್ಸ್ ನೋಟೇಷನ್. ಅಂದ್ರೆ ಕನ್ವರ್ಟ್ ಇಂಟು ಪೋಸ್ಟ್ಫಿಕ್ಸ್ ನೋಟೇಷನ್, ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್ ಗೆ ಕನ್ವರ್ಟ್ ಮಾಡಂತ ಕೇಳ್ಯಾರ ಅವರು. ಓಕೆ, ಸೊ ಇಲ್ಲಿ ನಾವು ಟೇಬಲಿಂಗ್ ಫಾರ್ಮ್ಯಾಟ್ ಅನ್ನ ಯೂಸ್ ಮಾಡ್ಬೇಕಾಯ್ತು, ಟ್ಯಾಬ್ಲರ್ ಫಾರ್ಮ್ಯಾಟ್ ಅನ್ನ ಯೂಸ್ ಮಾಡ್ಕೊಂಡು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾಯ್ತು. ಸೊ ಇದೇ ಪ್ರಾಬ್ಲಮ್ ನಿಮ್ಗೆ ಎಕ್ಸಾಮ್ ದಾಗ ಕೇಳಿದ್ರೆ ಅಂದ್ರೆ 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಬರುತ್ತೆ. ಅಂದ್ರೆ ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದೆ ನಿಮ್ಗೆ ಎಕ್ಸಾಮ್, ಮೇನ್ ಎಕ್ಸಾಮ್ ದಾಗ. ಯಾವ ನೋಡ್ರಿ, ಫಸ್ಟ್ ಕಾಲಮ್ ಸಿಂಬಾಲ್, ನೆಕ್ಸ್ಟ್ ಕಾಲಮ್ ಆಕ್ಷನ್, ಥರ್ಡ್ ಕಾಲಮ್ ಸ್ಟ್ಯಾಕ್, ಫೋರ್ತ್ ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್. ಓಕೆ, ಇವಾಗ ನೋಡಿ ಸಿಂಬಾಲ್ ವೈಸ್ ಅಂದ್ರೆ ಎಕ್ಸ್ಪ್ರೆಷನ್ ವೈಸ್ ಬರ್ಕೋತ ಹೋಗೋಣ ಬರ್ರಿ. ಫಸ್ಟ್ ಏನ್ ಬರ್ತೈತ್ರಿ? ಬ್ರಾಕೆಟ್ ಓಪನಿಂಗ್ ಪ್ಯಾರಂಥಸಿಸ್ ಬಂತು, ಪುಷ್ ಇಂಟು ದ ಸ್ಟ್ಯಾಕ್. ಅಂದ್ರೆ ಇಲ್ಲಿ ಆಪರೇಟರ್ಸ್ ಬಂದಂದ್ರೆ ಅವನ್ನ ಸ್ಟ್ಯಾಕ್ ಒಳಗಡೆ ಪುಷ್ ಮಾಡಬೇಕು. ಆಪರೇಂಟ್ಸ್ ಬಂದಂದ್ರೆ ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್ ಗೆ ಪೋಸ್ಟ್ ಮಾಡ್ಬೇಕು, ಅಂದ್ರೆ ಅಪೆಂಡ್ ಮಾಡ್ಬೇಕಲ್ಲಿ. ಅರ್ಥ ಅದ? ಇವಾಗ ನೋಡ್ರಿ ಏನ್ ಬಂತು, ಫಸ್ಟ್ ಓಪನಿಂಗ್ ಪ್ಯಾರಂಥಸಿಸ್ ಬಂತು, ಪುಷ್ ಇಂಟು ದ ಸ್ಟ್ಯಾಕ್, ಸ್ಟ್ಯಾಕ್ ಒಳಗಡೆ ಪುಷ್ ಮಾಡಿವಿ. ನೆಕ್ಸ್ಟ್ ಎರಡನೇದು ನೋಡ್ರಿ ಎಕ್ಸ್ ಬಂತು, ಅಪೆಂಡ್ ಟು ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್. ಎಕ್ಸ್ ಬಂತು, ಅಪೆಂಡ್ ಟು ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್. ಎಕ್ಸ್ ಅನ್ನ ಅಪೆಂಡ್ ಮಾಡಿದ್ವಿ, ಎಲ್ಲೇ ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್ ಗೆ ಅಪೆಂಡ್ ಮಾಡಿದ್ವಿ. ದೆನ್ ಪ್ಲಸ್ ಆಪರೇಟರ್ ಬತ್ತಾ, ಅಗೇನ್ ಪುಷ್ ಇಂಟು ದ ಸ್ಟ್ಯಾಕ್, ಪ್ಲಸ್ ಪುಷ್ ಮಾಡಿದ್ವಿ. ನೆಕ್ಸ್ಟ್ ವೈ ಆಪರೆಂಡ್ ಬಂತು, ಅಪೆಂಡ್ ಟು ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್, ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್ ಗೆ ಅದನ್ನ ಅಪೆಂಡ್ ಮಾಡಿದ್ವಿ. ದೆನ್ ಕ್ಲೋಸಿಂಗ್ ಪ್ಯಾರಂಥಸಿಸ್, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನೋಡ್, ಓಪನಿಂಗ್ ಪ್ಯಾರಂಥಸಿಸ್ ಕ್ಲೋಸಿಂಗ್ ಪ್ಯಾರಂಥಸಿಸ್ ಬಂತಂದ್ರ ಸೊ ಏನ್ ಕೊಟ್ಟಾರ ಅವ್ರಿ ಲೆಕ್ಷನ್, ಪಾಪ್ ಎಲಿಮೆಂಟ್ಸ್ ಫ್ರಮ್ ದ ಸ್ಟ್ಯಾಕ್ ಟಿಲ್ closing parenthesis is encountered and appended to the popped element into the postfix expression. ಅಂದ್ರೆ
ನೀವು ಸ್ಟ್ಯಾಕ್ ದಾಗ ಇರತಕ್ಕಂತ ಎಲಿಮೆಂಟ್ ಅನ್ನ ಪಾಪ್ ಮಾಡ್ಕೋಬೇಕು. ಎಲ್ಲಿವರೆಗೂ ಅಂದ್ರೆ ಓಪನಿಂಗ್ ಪ್ಯಾರಂಥಸಿಸ್ ಬರೋವರೆಗೂ ಅದನ್ನ ಪಾಪ್ ಮಾಡ್ಕೊಂಡು ಆ ಎಲಿಮೆಂಟ್ ಅನ್ನ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಗೆ ಅಪೆಂಡ್ ಮಾಡ್ಕೋತ ಹೋಗ್ಬೇಕಾಗತ್ತೆ. ಆಮೇಲೆ ಓಪನಿಂಗ್ ಪ್ಯಾರಂಥಸಿಸ್ ಕ್ಲೋಸಿಂಗ್ ಪ್ಯಾರಂಥಸಿಸ್ ಇನ್ ಬಿಟ್ವೀನ್ ಏನೂ ಇಲ್ಲ ಅಂದ್ರೆ ಬೋತ್ ಓಪನಿಂಗ್ ಪ್ಯಾರಂಥಸಿಸ್ ಅಂಡ್ ಕ್ಲೋಸಿಂಗ್ ಪ್ಯಾರಂಥಸಿಸ್ ಗೆಟ್ ಕ್ಯಾನ್ಸಲ್ಡ್. ಎರಡು ಕ್ಯಾನ್ಸಲ್ ಆಗಿ ಬಂದ್ರೆ ಇಗ್ನೋರ್ ಆಗಿಬಿಡ್ತಾವ. ನಾವು ನೆಕ್ಸ್ಟ್ ನಾವು ಫರ್ದರ್ ಯೂಸ್ ಮಾಡಂಗಿಲ್ಲ, ಬಿಟ್ಬಿಡೋದು. ಅಂದ್ರೆ ಅದಕ್ಕೆ ನಾವು ಏನ್ ಕೊಟ್ಟಿವಿ ನೋಡ್ರಿ, ಎಂಟಿ ಕೊಟ್ಟಿವಿ. ಅಲ್ಲಿ ಸೇಮ್ ಹ್ಯಾಶ್ ಸಿಂಬಲ್ ಬತ್ತು, ಪುಷ್ ಇನ್ ಟು ದ ಸ್ಟ್ಯಾಕ್. ಓಪನಿಂಗ್ ಪ್ಯಾರಂಥಸಿಸ್ ಪುಷ್ ಇನ್ ಟು ದ ಸ್ಟ್ಯಾಕ್ ಜಡ್. ಓಕೆ, ಆಪರೆಂಡ್ ಬತ್ತು ಅಪೆಂಡ್ ಟು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಜಡ್ ಸ್ಟೋರ್ ಮಾಡಿದೀವಿ. ಸ್ಟಾರ್ ಪುಷ್ ಇನ್ ಟು ದ ಸ್ಟ್ಯಾಕ್ ಒಳಗಡೆ ಪುಷ್ ಮಾಡಿದ್ವಿ. 8 ಬತ್ತು ಅಪೆಂಡ್ ಟು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಗೆ 8 ಅನ್ನ ಅಪೆಂಡ್ ಮಾಡಿದೀವಿ. ದೆನ್ ಅಗೇನ್ ಕ್ಲೋಸಿಂಗ್ ಪ್ಯಾರಂಥಸಿಸ್ ಬತ್ತು. ಅಂದ್ರೆ ಸೇಮ್ ಆಪರೇಷನ್, ಪಾಪ್ ಎಲಿಮೆಂಟ್ಸ್ ಫ್ರಮ್ ದ ಸ್ಟ್ಯಾಕ್ ಟಿಲ್ ಓಪನಿಂಗ್ ಪ್ಯಾರಂಥಸಿಸ್ ಇಸ್ ಎನ್ಕೌಂಟರ್ಡ್. ಅಂದ್ರೆ ಓಪನಿಂಗ್ ಪ್ಯಾರಂಥಸಿಸ್ ಬರೋವರೆಗೂ ಅಲ್ಲಿ ಇರ್ತಕ್ಕಂತ ಸಿಂಬಲ್ ಅನ್ನ ನಾವ್ ಏನ್ ಮಾಡ್ಬೇಕ್ರಿ, ಪಾಪ್ ಮಾಡ್ಬೇಕು ಅಂಡ್ ಅಪೆಂಡ್ ಟು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಓಕೆ, ಸೊ ಸ್ಟಾರ್ ಐತಿ, ಅದನ್ನ ಪಾಪ್ ಮಾಡಿದ್ವಿ, ಅಪೆಂಡ್ ಟು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಗೆ ಅದನ್ನ ಅಪೆಂಡ್ ಮಾಡಿದ್ವಿ. ಓಕೆ, ಇವಾಗ ನೋಡ್ರಿ, ಓಪನಿಂಗ್ ಪ್ಯಾರಂಥಸಿಸ್ ಕ್ಲೋಸಿಂಗ್ ಪ್ಯಾರಂಥಸಿಸ್. ಇನ್ ಬಿಟ್ವೀನ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಪ್ಯಾರಂಥಸಿಸ್ ದೇರ್ ಇಸ್ ನೋ ಎನಿ ಸಿಂಬಾಲ್. ಅಂದ್ರೆ ಯಾವ ಸಿಂಬಾಲು ಇಲ್ಲ, ಅಲ್ಲಿ ಯಾವ ಆಪರೇಟರು ಇಲ್ಲ. ಅದಾದ್ಮೇಲೆ ಏನಾಗ್ತೈತಿ, ಓಪನಿಂಗ್ ಪ್ಯಾರಂಥಸಿಸ್ ಕ್ಲೋಸಿಂಗ್ ಪ್ಯಾರಂಥಸಿಸ್ ಗೆಟ್ ಕ್ಯಾನ್ಸಲ್ಡ್ ಅಂಡ್ ಇಗ್ನೋರ್ ಆಗ್ತೈತಿ. ಅವ್ನು ಯೂಸ್ ಮಾಡಂಗಿಲ್ಲ, ನೆಕ್ಸ್ಟ್ ಬಿಟ್ಬಿಡೋದು, ತೆಗೆದ್ಬಿಡೋದು. ದೆನ್ ಲಾಸ್ಟಿಗೆ ನೋಡ್ರಿ, ಎಲ್ಲಾ ಎಕ್ಸ್ಪ್ರೆಷನ್ಸ್ ಮುಗಿಯೋದು, ಕಂಪ್ಲೀಟ್ ಆಯ್ತು. ಅದಾದ್ಮೇಲೆ ಏನಾಯ್ತು ಅಂದ್ರೆ ಎಂಡ್ ಆಫ್ ದಿ ಇನ್ಪುಟ್ ಎಕ್ಸ್ಪ್ರೆಷನ್. ಅಂದ್ರೆ ಸಿಂಬಾಲ್ ಕಂಪ್ಲೀಟ್ ಆಯ್ತು ಅಂದ್ರೆ ಪಾಪ್ ಆಲ್ ದ ಎಲಿಮೆಂಟ್ಸ್ ಅಂಡ್ ಅಪೆಂಡ್ ಟು ದ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಅಂದ್ರೆ ಸ್ಟ್ಯಾಕ್ ದಾಗ ಇರ್ತಕ್ಕಂತ ಎಲ್ಲಾ ಆಪರೇಟರ್ ನ ಪಾಪ್ ಮಾಡಬೇಕು, ಅದನ್ನ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಗೆ ಅಪೆಂಡ್ ಮಾಡ್ಕೋತ ಹೋಗ್ಬೇಕು, ಒನ್ ಬೈ ಒನ್. ಸೊ ಅಲ್ಲಿ ಉಳಿದಿರೋದು ಯಾವ್ದಪ್ಪ ಅಂದ್ರೆ ಬಾರ್ ಒಂದೇ, ಡಿವಿಷನ್ ಆಪರೇಟರ್ ಒಂದೇ ಐತೆ. ಸೊ ಅದನ್ನು ಪಾಪ್ ಮಾಡ್ತೀವಿ. ಮಾಡಿದಾದ್ಮೇಲೆ ಅದನ್ನ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಗೆ ಅಪೆಂಡ್ ಮಾಡಿದೀವಿ. ಸೊ ಫೈನಲ್ ರಿಸಲ್ಟ್ ಏನ್ ಬರ್ತೈತೆ ಅಂದ್ರೆ XY ಪ್ಲಸ್ Z8 ಸ್ಟಾರ್ ಬಾರ್. ಇದು ಕರೆಕ್ಟ್ ಆನ್ಸರ್. ಸೊ ಈ ತರ ಈ ಫಾರ್ಮೆಟ್ ಅನ್ನ ನೀವು, ಈ ಪ್ರಾಬ್ಲಮ್ ಅನ್ನ ನೀವು ಈ ತರ ಸಾಲ್ವ್ ಮಾಡಿದ್ರೆ ನಿಮ್ ಎಕ್ಸಾಮ್ ದಾಗ 5 ಮಾರ್ಕ್ಸ್ ಬರೋ ಚಾನ್ಸಸ್ ಭಾಳ ಇದೆ. ಅಂದ್ರೆ 100% 5 ಮಾರ್ಕ್ಸ್ ಕೊಡಬೇಕು ಅವ್ರು, ಯಾಕಂದ್ರೆ ಎಲ್ಲೂ ತೆಗಿಯೋ ಚಾನ್ಸಸ್ ಇಲ್ಲ ಅದು. ಸೊ ಯಾರಿಗಾರು ಬೇಕಾದ್ರೆ ಈ ನೋಟ್ಸ್ ಅನ್ನ ನೋಟ್ ಮಾಡ್ಕೋರಿ ಅಥವಾ ಸ್ಕ್ರೀನ್ ಶಾಟ್ ತಗೋರಿ ಅಂತ ಹೇಳ್ತಾ ನೆಕ್ಸ್ಟ್ ಏನೈತೆ ನೋಡೋಣ. ನೆಕ್ಸ್ಟ್ ಇವ್ಯಾಲ್ಯುವೇಟ್ ದ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಅಂದ್ರೆ ಒಂದು ಆಲ್ರೆಡಿ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಐತಿ, ಅದನ್ನ ಇವ್ಯಾಲ್ಯುಯೇಷನ್ ಮಾಡ್ಬೇಕಂದ್ರೆ ಕ್ಯಾಲ್ಕುಲೇಷನ್ ಮಾಡಿ ನಮಗ ಒಂದು ಫೈನಲ್ ರಿಸಲ್ಟ್ ಬರ್ಬೇಕಾಗ. ಓಕೆನಾ, ಇವಾಗ ನೋಡ್ರಿ, ಫಸ್ಟ್ ಅಲ್ಲೂ ಸೇಮ್ ಕಾಲಮ್ಸ್ ಬರ್ತಾವ, 3 ಕಾಲಮ್ಸ್ ಬರ್ತಾವ. ಅಲ್ಲೇ ಒಂದು ಸಿಂಬಲ್, ಆಕ್ಷನ್, ಸ್ಟ್ಯಾಕ್, 3 ಸಿಂಬಲ್ ಬರ್ತಾವ. ಓಕೆ, ಸೊ ಫಸ್ಟ್ ಎಕ್ಸ್ಪ್ರೆಷನ್ ಒಳಗೆ ಏನೇನಿದಾವ ನೋಡ್ರಿ ವ್ಯಾಲ್ಯೂಸ್. 10, 2, 8 ಸ್ಟಾರ್ ಪ್ಲಸ್ 3 ಮೈನಸ್. ಓಕೆ, ಇವಾಗ 10 ಬತ್ತ ಸಿಂಬಲ್, ಪುಷ್ ಇನ್ ಟು ದ ಸ್ಟ್ಯಾಕ್. 10 ಬತ್ತಂದ್ರೆ ಅದನ್ನ ಸ್ಟ್ಯಾಕ್ ಒಳಗಡೆ ಪುಷ್ ಮಾಡಬೇಕು. ದೆನ್ 2 ನೆಕ್ಸ್ಟ್ ಎಲಿಮೆಂಟ್ ಏನೈತ್ರಿ, ಸಿಂಬಲ್ ಏನೈತಿ, 2 ಐತಿ. ಅಗೇನ್ ಸೇಮ್ ಪುಷ್ ಇನ್ ಟು ದ ಸ್ಟ್ಯಾಕ್. ದೆನ್ 8 ಪುಷ್ ಮಾಡ್ರಿ, ಅಗೇನ್ ಪುಷ್ ಇನ್ ಟು ದ ಸ್ಟ್ಯಾಕ್. ಸೊ ಸ್ಟ್ಯಾಕ್ ಒಳಗೆ ಯಾವ ವ್ಯಾಲ್ಯೂ ಸ್ಟೋರ್ ಆದ ನೋಡ್ರಿ, 10, 2, 8. ಇವಾಗ ನೆಕ್ಸ್ಟ್ ನೋಡ್ರಿ, ಆಪರೇಟರ್ ಬತ್ತಾ. ಸೊ ಆಪರೇಟರ್ ಬತ್ತಂದ್ರ ಪಾಪ್ ಟ್ವೈಸ್, ಅಂದ್ರೆ ಪಾಪ್ 2 ಎಲಿಮೆಂಟ್ಸ್ ಫ್ರಮ್ ದ ಸ್ಟ್ಯಾಕ್ ದಲ್ಲಿ ಇರ್ತಕ್ಕಂಥ 2 ಎಲಿಮೆಂಟ್ ಅನ್ನ ಪಾಪ್ ಮಾಡ್ಕೋಬೇಕು. ಯಾವ ಬೇಸಸ್ ಮೇಲ್ರಿ, ಲಾಸ್ಟ್ ಇನ್ ಫಸ್ಟ್ ಔಟ್. ಲಾಸ್ಟ್ ಇನ್ ಆಗಿದ್ದು ಫಸ್ಟ್ ಔಟ್ ಆಗ್ತೈತಿ. ಓಕೆ, ಸೊ 10, 2, 8 ಒಳಗೆ ಲಾಸ್ಟ್ ಯಾವ್ದು ಇನ್ ಆಗೈತಿ, 8 ಇನ್ ಆಗೈತಿ. ಸೊ ಅದು ಹೊರಗಡೆ ಬಂತು. ಅದಾದ್ಮೇಲೆ ಯಾವ್ದು ಇನ್ ಆಗೈತಿ, 2, ಅದು ಹೊರಗಡೆ ಬಂತು. ಓಕೆ, ದೆನ್ ಆ ಇರ್ತಕ್ಕಂಥ ಆಪರೇಟರ್ ನ ಅದನ್ನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿ ಮತ್ ಬಂದಂತ ರಿಸಲ್ಟ್ ನ ಅಗೇನ್ ಪುಷ್ ಮಾಡ್ಬೇಕು ನಾವು. ಇವಾಗ ನೋಡ್ರಿ, 2 ಹೊರಗಡೆ ಬಂತು, 8 ಹೊರಗಡೆ ಬಂತು. 2 into 8 ಎಷ್ಟೈತ್ರಿ, 16 ಆಯ್ತು. ಸೊ ಪುಷ್ ಇಂಟು ದ ಸ್ಟ್ಯಾಕ್, ಸೇಮ್ ಪುಷ್ ಆಪರೇಷನ್ ಯೂಸ್ ಮಾಡ್ಕೊಂಡು ಏನ್ ಮಾಡಿದ್ರಿ, ಆ 16 ಅನ್ನು ಮತ್ತೆ ನಾವು ಸ್ಟ್ಯಾಕ್ ಒಳಗಡೆ ಸ್ಟೋರ್ ಮಾಡತ್ತೀವಿ. ಸೊ ನೆಕ್ಸ್ಟ್ ಅಗೇನ್ ಆಪರೇಟರ್ ಬಂತು. ಸ್ಟ್ಯಾಕ್ ಒಳಗೆ ಎಷ್ಟು ಎಲಿಮೆಂಟ್ಸ್ ಅದಾವ್ರಿ, 2 ಎಲಿಮೆಂಟ್ಸ್ ಅದಾವು. ಆ 2 ಎಲಿಮೆಂಟ್ಸ್ ಅಥವಾ 2 ವ್ಯಾಲ್ಯೂಸ್ ಅನ್ನ ಸೇಮ್ ನಾವು ಪಾಪ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಸೇಮ್ ಪಾಪ್ ಟ್ವೈಸ್ same based on last in first out. Pop 16 last in first out. Then pop 10 same last in first out. Okay, 10 plus 16 equal to 26. Answer ಎಷ್ಟು ಬತ್ರಿ, 26 ಬಂತು. ಅಗೇನ್ ಪುಷ್ ಇಂಟು ದ ಸ್ಟ್ಯಾಕ್. 26 ಅನ್ನ ನಾವು ಏನ್ ಮಾಡಿದ್ವಿ, ಇವಾಗ ಸ್ಟ್ಯಾಕ್ ಅಲ್ಲಿ ಪುಷ್ ಮಾಡಿದ್ವಿ. 3 ನೆಕ್ಸ್ಟ್ ಸಿಂಬಲ್ ಯಾವ್ದೈತ್ರಿ, 3 ಐತಿ. ಅಗೇನ್ ಪುಷ್ 3 ಇಂಟು ದ ಸ್ಟ್ಯಾಕ್. 3 ನು ಸ್ಟ್ಯಾಕ್ ಒಳಗಡೆ ಪುಷ್ ಮಾಡಿದ್ವಿ. ನೆಕ್ಸ್ಟ್ ಸೇಮ್ ಆಪರೇಟರ್ ಬತ್ತಾ, pop twice, pop 2 element from the stack. Pop 3, pop 26. ಯಾವ ಬೇಸ್ ಮೇಲೆ ಇದು ಮಾಡಿದ್ವಿ, ಪಾಪ್ ನಾವು ಲಾಸ್ಟ್ ಇನ್ ಫಸ್ಟ್ ಔಟ್ ಆರ್ಡರ್ ಮೇಲೆ ಮಾಡಿದ್ವಿ. ಓಕೆ, ಸೊ 26 minus 3 equal to 23. ಅಗೇನ್ ಪುಷ್ ಇಂಟು ದ ಸ್ಟ್ಯಾಕ್ 23. ನಮ್ದು ಎಕ್ಸ್ಪ್ರೆಷನ್ ಕಂಪ್ಲೀಟ್ ಆಯ್ತು. ಎಕ್ಸ್ಪ್ರೆಷನ್ ಅಲ್ಲಿ ಎಲ್ಲಾ ವ್ಯಾಲ್ಯೂಸ್ ಮುಗಿದು, ಸಿಂಬಲ್ಸ್ ಎಲ್ಲ ಮುಗಿದು. ಸೊ ಅವಾಗ ಸ್ಟ್ಯಾಕ್ ಒಳಗೆ ಒಂದೇ ವ್ಯಾಲ್ಯೂ ಇತ್ತಂದ್ರೆ ದಟ್ ಇಸ್ ದ ನೆಟ್ ರಿಸಲ್ಟ್. ಅದೇ ಫೈನಲ್ ರಿಸಲ್ಟ್. ಯಾಕಂದ್ರೆ ಒಂದೇ ವ್ಯಾಲ್ಯೂ ಉಳಿದಿತ್ತಂದ್ರೆ ಅದೇ ನೆಟ್ ರಿಸಲ್ಟ್. ಸೊ 2 ವ್ಯಾಲ್ಯೂ ಉಳಿದಿತ್ತಂದ್ರೆ ಎಕ್ಸೆಪ್ಷನ್ ಇನ್ವ್ಯಾಲಿಡ್ ಇರ್ತೈತಿ.
ಎಕ್ಸ್ಪ್ರೆಷನ್ ಏನೈತ್ರಿ ಅದು ಇನ್ವ್ಯಾಲಿಡ್ ಆಗಿರ್ತೈತಿ. ಸೊ ಒಂದೇ ವ್ಯಾಲ್ಯೂ ಇರ್ತದ್ರೆ ಅದೇ ನೆಟ್ ರಿಸಲ್ಟ್. ಓಕೆ, ಸೊ ನೋಡ್ರಿ ಆ ಎಲಿಮೆಂಟ್ ಅನ್ನು ನಾವು ಪಾಪ್ ಮಾಡಿ ನೆಟ್ ರಿಸಲ್ಟ್ ಆಗಿ ತೋರಿಸ್ಬೇಕಾಗ್ತೈತಿ. ಸೊ ಫೈನಲ್ ರಿಸಲ್ಟ್ ಎಷ್ಟು ಬರ್ತದಪ್ಪ 23 ಬತ್ತು. ಸೊ ಇಲ್ಲಿ ಇನ್ನೊಂದು ಕ್ವಶನ್ ರೈಸ್ ಆಗ್ತೈತಿ. ಯಾವ ಕ್ವಶನ್ ಪಾ ಅಂದ್ರ, ಸರ್ ನಾವು 2 ಎಲಿಮೆಂಟ್ಸ್ ಅನ್ನ ಪಾಪ್ ಮಾಡ್ಕೋತೀವ್ರಿ ಎಲ್ಲಿಂದ ಸ್ಟ್ಯಾಕ್ ಇಂದ, ಅದ್ರ ಫಸ್ಟ್ ಎಲಿಮೆಂಟ್ ಯಾವ ತಗೋಬೇಕು, ಸೆಕೆಂಡ್ ಎಲಿಮೆಂಟ್ ಯಾವ ತಗೋಬೇಕು. ಇವಾಗ ಲಾಸ್ಟ್ ಕ್ಯಾಲ್ಕುಲೇಷನ್ ನೋಡ್ರಿ, ಇವಾಗ 326 ಅನ್ನ ತಗೊಂಡಿವ್ ನಾವು. ಸೊ ಫಸ್ಟ್ 3 ಔಟ್ ಆಗೈತಿ, 3 ತಗೊಂಡು ನೆಕ್ಸ್ಟ್ 26 ಔಟ್ ಆಗೈತಿ, 26 ಅನ್ನ ತಗೊಂಡು 3 - 26 ಮಾಡಿದ್ರೆ ಆನ್ಸರ್ -23 ಬರ್ತೈತಿ. ನಮಗೆ ಎಷ್ಟು ಬರ್ತೈತ್ರಿ ಆನ್ಸರ್? -23 ಬರ್ತೈತಿ. ಸೊ ಅದಕ್ಕಾಗಿ ಸ್ಟ್ಯಾಕ್ ಒಳಗೆ ಯಾವ್ದು ಫಸ್ಟ್ ಇನ್ ಆಗಿರೋದೈತಲ್ಲ ಅದು ಫಸ್ಟ್ ವ್ಯಾಲ್ಯೂ, ಸ್ಟ್ಯಾಕ್ ಒಳಗೆ ಯಾವ್ದು ಸೆಕೆಂಡ್ ಇನ್ ಆಗಿರೋದಿಲ್ಲ ಅದು ಸೆಕೆಂಡ್ ವ್ಯಾಲ್ಯೂ. ಇವಾಗ ನೋಡ್ರಿ, ಸೊ ಮೇಲ್ಗಡೆ ಇಲ್ಲಿ ಕೊಟ್ಟ ನೋಡ್ರಿ 3 ಪುಷ್ 26 3 ಐತಿ, ಯಾವ್ದು ಫಸ್ಟ್ ಇನ್ ಆಗೈತಿ 26 ಆಗೈತಿ. ಸೊ ಅದನ್ನ 26 ನ ಫಸ್ಟ್ ವ್ಯಾಲ್ಯೂ ಆಗಿ ತಗೊಂಡೇನಿ. ನೆಕ್ಸ್ಟ್ 3 ಇನ್ ಆಗೈತಿ, 3 ನೆಕ್ಸ್ಟ್ ವ್ಯಾಲ್ಯೂ ಆಗಿ ತಗೊಂಡೇನಿ. ಆಮೇಲೆ ಕ್ಯಾಲ್ಕುಲೇಷನ್ ಮಾಡಿ 23 ರಿಸಲ್ಟ್ ನಾವು ಇಟ್ಟು. ಓಕೆ, ಸೊ ಈ ತರ ಪ್ರಾಬ್ಲಮ್ಸ್ ಎಲ್ಲ ನೀವು ಎಕ್ಸಾಮ್ ದಾಗ ಸಾಲ್ವ್ ಮಾಡಿದ್ರೆ ಈಸಿಯಾಗಿ 5 ಮಾರ್ಕ್ಸ್ ಬರೋ ಚಾನ್ಸಸ್ ಐತಿ. ಇದು 3 ಮಾರ್ಕ್ಸ್ ಕ್ವಶನ್ ಅಲ್ಲ, ಬಂದ್ರೆ 5 ಮಾರ್ಕ್ಸ್ ಬರೋ ಚಾನ್ಸಸ್ ಬಹಳ ಐತಿ. ಯಾಕಂದ್ರೆ ಈ ವರ್ಷ ಬರಬಹುದು, ಯಾಕಂದ್ರೆ ಲಾಸ್ಟ್ ಇಯರ್ ನ್ಯೂ ಸಿಲೆಬಸ್ ಇತ್ತು. ನಿಮ್ ಸೀನಿಯರ್ಗಳಿಗೆ ಮೇ ಬಿ ಕ್ವಶನ್ಸ್ ಕೇಳಿಲ್ಲ, ಈ ವರ್ಷ ಕೇಳೋ ಚಾನ್ಸಸ್ ಬಹಳ ಐತಿ. ಯಾವ್ದಕ್ಕೂ ಎಲ್ಲಾ ಟಾಪಿಕ್ ನೋಟ್ಸ್ ಅನ್ನ ಕರೆಕ್ಟ್ ಆಗಿ ಸ್ಕ್ರೀನ್ ಶಾಟ್ ಅಲ್ಲಿ ತಕೋರಿ ಅಥವಾ ನೋಟ್ ಮಾಡ್ರಿ ಇಟ್ಕೋರಿ. ಯಾಕಂದ್ರೆ ಎಲ್ಲಾ ಕ್ಲಿಯರ್ ವಿಸಿಬಲ್ ಆಗೈತಿ ನಿಮಗೆ, ಏನ್ ಬೇಕಾದ್ ನಿಮ್ಮಲ್ಲಿ ಬರ್ಕೋಬಹುದು. ಓಕೆ, ನಿಮ್ಗೆ ಏನ್ ಡಿಸ್ಟರ್ಬೆನ್ಸ್ ಇಲ್ಲ. ಕರೆಕ್ಟ್ ಆಗಿ ನೋಟ್ ಮಾಡ್ಕೋರಿ, ಕರೆಕ್ಟ್ ಆಗಿ ಎಕ್ಸಾಮ್ ಸ್ಟಡಿ ಮಾಡ್ರಿ. ಮತ್ತೆ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ. ನೀವು ವಿಡಿಯೋ ಲೈಕ್ ಮಾಡ್ರಿ ಅಂದ್ರೆ ಅದೇ ನಮಗೆ ಮುಂದಿನ ವಿಡಿಯೋ ಮಾಡಕ್ ಎನ್ಕರೇಜ್ ಸಿಕ್ಕಂಗ ಆಗ್ತೈತೆ. ಮತ್ತೆ ನಮ್ಮ ವಿಡಿಯೋನು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ದೊಂದು ಸಬ್ಸ್ಕ್ರಿಪ್ಷನ್ ನಮ್ಗೆ ವಿಡಿಯೋ ಮಾಡಕ್ ಎಷ್ಟೋ ಮೋಟಿವೇಶನ್ ಕೊಟ್ಟಂಗ ಆಗ್ತೈತಿ. ಸೊ ಅದಕ್ಕಾಗಿ ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್. ಥ್ಯಾಂಕ್ ಯು.